ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರು ಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಿದ್ದೇನೆ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಾವು ಕಳೆದ ಅದರ ಹಿಂದಿನ ವಾರ ನಾವು ನರಸಾವಧಾನಿಗಳ ವೃತ್ತಾಂತವನ್ನು ಕೇಳ್ತಾ ಇದ್ವಿ. ಕೇಳಿ ನಂತರ ನರಸಾವಧಾನಿಗಳಿಗೆ ಶ್ರೀಪಾದ ವಲ್ಲಭರು ಅವರ ದೇವರ ಮನೆಯಲ್ಲಿ ದರ್ಶನವನ್ನು ಕೊಡ್ತಾರೆ. ಹಾಗೆ ಅಲ್ಲಿ ನರಸಾವಧಾನಿಗಳು ಶ್ರೀಪಾದ ವಲ್ಲಭರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆದುಕೊಳ್ತಾರೆ. ಆ ದಂಪತಿಗಳಿಬ್ಬರು ಅಲ್ಲಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋತಾರೆ. ಅದ್ರ ಬಗ್ಗೆ ನಾವು ಕೇಳ್ತಾ ಬರ್ತಾ ಇದ್ವಿ. ನರಸಾವಧಾನಿಗಳ ಬಗ್ಗೆ ತಮಗೆ ಗೊತ್ತಿದೆ ಅಂತ ಎಲ್ಲರೂ ಕೇಳಿದ್ದೀರಾ ಅನ್ಕೋತೀನಿ. ಅವ್ರು ಹೇಗೆ ಅವರು ಇದ್ದರು, ಅವ್ರಿಗೇನಾಯಿತು, ಆಮೇಲೆ ಅಲ್ಲಿ ಏಕೆಂದರೆ ಇಲ್ಲಿ ಬರುವಂಥ ವಿಚಾರ ಅದಕ್ಕೆ ಹಳೆದಕ್ಕೆ ಸಂಬಂಧಪಟ್ಟಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಈ ಒಂದು ವಿಚಾರ ಎಲ್ಲ ಗೊತ್ತಿದೆ ಅನ್ಕೋತೀನಿ. ಅವ್ರಿಗೇನಾಯಿತು, ಆಮೇಲೆ ಅವ್ರಿಗೆ ಈಗ ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅವರು, ಆ ವಿಚಾರಗಳೆಲ್ಲ ತಮಗೆ ಗೊತ್ತಿದೆ ಅಂತ ಅನ್ಕೊತೀನಿ. ಹಾಗಾಗಿ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ತಾ, ಈಗ ಕಳೆದ ಬಾರಿ ಆ ಒಂದು ಪ್ರಶ್ನೋತ್ತರದಲ್ಲಿ ಒಂದು ಹಂತದಲ್ಲಿ ನಿಲ್ಲಿಸಿದ್ವಿ. ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಶ್ರೀಪಾದ ವಲ್ಲಭರು ಹೇಳ್ತಾರೆ ಅವ್ರಿಗೆ, ಎಲ್ಲದೂ ನನ್ನ ಕೈಯಲ್ಲಿದೆ ಅಂತ ಹೇಳಿಬಿಟ್ಟು ಏನು ಹೇಳ್ತಾರೆ, ಒಂದು ಖನಿಜವನ್ನು ಕೂಡ ಅನಸೂಯ ಮಾತೆ ಮಾರ್ಪಾಡನ್ನು ಮಾಡಿಬಿಡ್ತಾಳೆ. ತಕ್ಷಣ ಖನಿಜದ ಒಂದು ಕಬ್ಬಿಣದ ಕಡಲೆಗಳನ್ನು ತಿನ್ನುವ ಯೋಗ್ಯವಾದ ಕಡಲೆಗಳನ್ನು ಹಾಗೆ ಪರಿವರ್ತನೆ ಮಾಡಿಬಿಡ್ತಾಳೆ. ಅದನ್ನು ಕೇಳಿದ್ವಿ. ಹಾಗಾಗಿ ಆ ಒಂದು ಸ್ಥಿತಿ, ಆ ಒಂದು ವಸ್ತುವಿನ ಅಥವಾ ಒಂದು ಯಾವ ವ್ಯಕ್ತಿ ಇರ್ಬೋದು, ಅದರ ಏನು ಸ್ಥಿತಿಗತಿಗಳನ್ನು ಸಂಪೂರ್ಣ ಮಾರ್ಪಾಡು ಅಥವಾ ಅದರ ಚೈತನ್ಯ ಯಾವ ಹಂತದಲ್ಲಿದೆ ಆ ಹಂತದಿಂದ ಇನ್ನೂ ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗೋದಾಗಲಿ ಅಥವಾ ಅದರ ವಿರುದ್ಧ ಹೋಗೋದಾಗಲಿ, ಅಂದರೆ ಅದನ್ನು ಇನ್ನೂ ಕೆಳಮಟ್ಟಕ್ಕೆ ಆ ಚೈತನ್ಯವನ್ನು ಕಳಿಸೋದಾಗಲಿ, ಇದೆಲ್ಲದು ಅವರ ಒಂದು ಕೈಯಲ್ಲಿದೆ. ಸೃಷ್ಟಿಯನ್ನು ಯಾರು ಮಾಡ್ತಾರೋ, ಅಂದರೆ ಯಾರು ಇದಕ್ಕೆ ಕಾರಣರೋ ಅವರಿಗೆ ಮಾತ್ರ ಈ ಒಂದು ಶಕ್ತಿ ಇರುತ್ತೆ ಅಂತ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಶ್ರೀಪಾದ ವಲ್ಲಭರನ್ನ ಒಂದು ಪ್ರಶ್ನೆ ಕೇಳ್ತಾರೆ ನರಸಾವಧಾನಿಗಳು, ಸೃಷ್ಟಿ ಧರ್ಮಗಳನ್ನು ನೀನು ಬದಲಾಯಿಸಬಲ್ಲೆ ಅಂತ ಹೇಳ್ತಾ ಇದೀಯಾ, ಹಾಗಾಗಿ ನೀನು ನನ್ನ ದಾರಿದ್ರ್ಯವನ್ನು ಹೋಗ್ಲಾಡ್ಸೋದಕ್ಕೆ ಆಗೋದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಪಾದ ವಲ್ಲಭರು, ತಪ್ಪದೇ ಹೋಗ್ಲಾಡಿಸ್ತೀನಿ, ಆದರೆ ಅದನ್ನು ಮುಂದಿನ ಜನ್ಮಕ್ಕೆ ಮುಂದೂಡಿದ್ದೀನಿ ಅಂತ ಹೇಳ್ತಾರೆ. ಆ ಜನ್ಮದಲ್ಲೂ ಕೂಡ, ಬರುವ ಜನ್ಮದಲ್ಲೂ ಸ್ವಲ್ಪ ದಾರಿದ್ರ್ಯವನ್ನು ಅನುಭವಿಸೋದು ಬಾಕಿ ಉಳಿದಿದೆ ನಿನಗೆ, ಅದನ್ನು ಅನುಭವಿಸಿದ ನಂತರವೇ ನಾನು ನಿನಗೆ ಈ ದಾರಿದ್ರ್ಯವನ್ನು ಹೋಗ್ಲಾಡಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ ಹೀಗೆ ಮುಂದೂಡಿದ್ದೇನೆ, ಈಗಲೇ ಈ ಕ್ಷಣವೇ ಮಾಡಿಬಿಡ್ಬೋದು ಅವರು ಮನಸ್ಸು ಮಾಡಿದ್ರೆ, ಆದರೆ ಅವ್ರು ಮಾಡಲ್ಲ. ಯಾಕೆ ಅಂತಂದರೆ ಅದು ಅವರದೇ ಒಂದು ನಿಯಮ, ಪರಮಾತ್ಮನ ನಿಯಮ. ಕರ್ಮ ಏನು ಇರುತ್ತೋ ಅದನ್ನು ಯಾರೇ ಆಗಲಿ ಅದು ಅನುಭವಿಸ್ಬೇಕು. ಅವ್ರು ಮಾಡಿದ ಕರ್ಮ ಅನ್ನೋದು ಹಾಗೆ ಸುಮ್ಮನೆ ಹೋಗ್ಬಿಡಲ್ಲ. ಅದು ಒಳ್ಳೇದೇ ಆಗ್ಬೋದು ಅಥವಾ ಕೆಟ್ಟದೇ ಇರ್ಬೋದು, ಅದರ ಫಲವನ್ನು ಅದು ಕೊಟ್ಟೇ ಕೊಡುತ್ತೆ. ಅದು ನಮಗೆ ಬೇಕಿದೆಯೋ ಬೇಡ ಆಗಿದೆಯೋ ಅದನ್ನು ನಾವು ತೆಗೆದುಕೊಳ್ಳೇಬೇಕು ಅನ್ನೋದು ಪರಮಾತ್ಮನ ಒಂದು ನಿಯಮ. ಅವನ ನಿಯಮನ ಅವನು ಮೀರೋದಿಲ್ಲ, ಅದರಿಂದ ಅದನ್ನು ಅನುಭವಿಸಲೇಬೇಕು. ಅವರು ಹೇಳ್ತಾರೆ, ಆದರೂ ಕೂಡ ಪರಮಾತ್ಮ ಒಮ್ಮೊಮ್ಮೆ ನಮಗೆ ಒಂದು ಚಾನ್ಸ್ ಕೊಡ್ತಾನಂತೆ. ಅಂದರೆ ಒಂದು ಈಗ ಅವರಿಗೆ ದಾರಿದ್ರ್ಯ ಬರೋದಿತ್ತು, ಅವರಿಗೆ ಒಂದು ಕೆಟ್ಟ ಕಾಲ ಅನ್ನೋದು ಬರೋದಿತ್ತು. ಆಗ ಅದನ್ನು ತಪ್ಸೋಕ್ಕೆ ಅಂತಲೇ ಶ್ರೀಪಾದ ವಲ್ಲಭರು ಸೊಪ್ಪನ್ನು ಕೇಳೋದಕ್ಕೆ ಹೋಗಿರ್ತಾರೆ ಅವ್ರ ಮನೆಗೆ. ನಿಮಗೆ ನೆನಪಿರ್ಬೋದು, ಆ ಸೊಪ್ಪು ಅನ್ನೋದು ಒಂದು ಚಿಕ್ಕ ವಿಷಯನೇ, ತುಂಬ ಸಣ್ಣ ವಿಷಯ. ಅದು ಕೂಡ ಅದು ಎಷ್ಟು ಮೋಹ ಬೆಳೆಸ್ಕೊಂಡಿದ್ಯಾ ನೀನು ಅಂದರೆ ಅದನ್ನು ಕೂಡ ನೀನು ಕೊಡಲಿಲ್ಲ. ಅದು ಕೇಳಕ್ಕೆ ಬಂದಿದ್ಯಾರು, ನನ್ನ ತಾಯಿ ಆಗಲಿ ತಂದೆ ಆಗಲಿ ತಾತ ಆಗಲಿ ಯಾರನ್ನೂ ಏನು ಕೇಳುವಂಥವ್ರಲ್ಲ ಅವರು. ಮತ್ತು ಚಿಕ್ಕ ಮಗುವಾದ ನಾನು ಬಂದಿದ್ದೆ ಸೊಪ್ಪನ್ನು ಕೇಳೋಕ್ಕೆ. ನಾನು ಎಷ್ಟು ಮಹಾ ಸೊಪ್ಪನ್ನು ತಿನ್ನಬಲ್ಲೆ, ನಾನು ಬಯಸಿದಾಗ ನೀನು ತಕ್ಷಣವೇ ಸೊಪ್ಪನ್ನು ಕೊಟ್ಬಿಡ್ಬೇಕಾಗಿತ್ತು.
ಆಗ ನಿನ್ನ ಇದನ್ನು ಹೋಗ್ಲಾಡಿಸ್ಬೇಕು. ಅದು ಏನು ನಿನಗೆ ಒಂದು ದರಿದ್ರ ದೆಸೆ ಬರ್ತಾ ಇದೆ, ಆ ಕೆಟ್ಟ ಒಂದು ಯೋಗ ಕೂಡಿ ಬರ್ತಾ ಇದೆ, ಅದನ್ನ ಹೋಗ್ಲಾಡ್ಸಕ್ಕೆ ಅಂತನೇನೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದ ಅವರಿಗೆ ಆ ಪರಮಾತ್ಮ. ಆದರೆ ಆ ಅವಕಾಶ ಅವರು ಅವರ ಒಂದು ಅಜ್ಞಾನದ ವಶದಿಂದ ಅವರು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತಾಗ್ಲಿಲ್ಲ ಅದು ಒಂದು ಅವಕಾಶ ಅಂತ. ಹಾಗಾಗಿ ಈ ನಿನ್ನ ಈಗ ಕಾಲ ಮೀರ್ ಹೋಗಿದೆ. ಈಗ ಸರಿ ಮಾಡೋಕ್ ಆಗಲ್ಲ. ಸರಿ ಮಾಡ್ಬೇಕು ಅಂತಾನೆ ಅವಾಗ ಬಂದಿದ್ದೆ. ಅವಾಗ ನೀನು ಅದಕ್ಕೆ ಮನಸ್ಸು ಮಾಡಲಿಲ್ಲ ಅಂತ ಅವರು ಹೇಳ್ತಾರೆ. ಈ ನಿನ್ನ ಮನಸ್ಸಿನ ಕಲ್ಮಶಗಳನ್ನು ಪರಿಹಾರ ಮಾಡಲು ಒಂದು ಜನ್ಮ ಸಾಕಾಗಲ್ಲ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಪುಣ್ಯ ಫಲಕ್ಕನುಸಾರವಾಗಿ ಏನಾಗತ್ತೆ, ಆಯುಷ್ಯ, ಐಶ್ವರ್ಯ, ಸೌಂದರ್ಯ ಇವೆಲ್ಲ ಲಭಿಸ್ತದಂತೆ. ಪಾಪ ಫಲರೂಪವಾಗಿ ಅಲ್ಪಾಯುಷ್ಯ, ದಾರಿದ್ರ್ಯ, ಅಂಗವಿಕಲತೆ, ಕುಖ್ಯಾತಿ ಮುಂತಾದವುಗಳು ಲಭಿಸುತ್ತೆ. ನಿನ್ನ ಪುಣ್ಯ ಫಲದ ಹೆಚ್ಚು ಭಾಗವನ್ನ ಆಯುಷ್ಯಕ್ಕೆ ಧಾರೆ ಎರೆದು ಬಿಟ್ಟಿದ್ದೀನಿ ನಾನು. ಅಂದ್ರೆ ಅವರಿಗೆ ಅವರು ನೆನಪಿರ್ಬೋದು ತಮಗೆಲ್ಲ, ಅವರು ಸ್ಮಶಾನದಲ್ಲಿ ಇನ್ನೇನು ಅವರ ಒಂದು ಶವಕ್ಕೆ ಅವರ ಮಗ ಬೆಂಕಿ ಇಡಬೇಕಾಗಿತ್ತು. ಆಗ ಶ್ರೀಪಾದ ವಲ್ಲಭರು ಅವರನ್ನು ಬದುಕಿಸಿದ್ದು ತಮ್ಗೆ ನೆನಪಿರ್ಬೋದು. ಅಂದ್ರೆ ಪುಣ್ಯ ಫಲದ ಸಾಕಷ್ಟು ಭಾಗವನ್ನ ಆಯುಷ್ಯಕ್ಕೆ ಧಾರೆ ಎರೆದು ಪುಣ್ಯ ಫಲ ಅನ್ನೋದು ಬಹಳಷ್ಟು ಖರ್ಚಾಗೋಗಿ ಉಳಿದಿರೋದು ಪಾಪ ಭಾಗ ಹೆಚ್ಚಾಗಿ ಉಳಿದ್ಬಿಟ್ಟಿದೆ. ಆದ್ರಿಂದ ದಾರಿದ್ರ್ಯನ್ನ ನೀನು ಅನುಭವಿಸ್ದಲೆ ಅದನ್ನ ಹೋಗ್ಲಾಡ್ಸೋಕ್ಕಾಗೋದಿಲ್ಲ. ಆದರೂ ಕೂಡ ನೀನು ಸ್ವಯಂಭೂ ದತ್ತನನ್ನ ನೀನು ಆರಾಧಿಸಿರೋದ್ರಿಂದ ನಿನಗೆ ಐಶ್ವರ್ಯ ಅನ್ನೋದು ಇಲ್ಲದೆ ಹೋದ್ರೂ ಹೊಟ್ಟೆ ಬಟ್ಟೆಗೆ ತಾಪತ್ರಯ ಅನ್ನೋದು ಇಲ್ಲದ ಹಾಗೆ ಅನುಗ್ರಹಿಸ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ಏನೊಂದು ಅರ್ಥ ಆಗುತ್ತೆ ಅಂದರೆ, ಏನೇ ಇದ್ರೂ ಆ ಪರಮಾತ್ಮ ಅನ್ನೋವನು ಒಂದು ಚಾನ್ಸ್ ಅಂತ ಒಂದು ಕೊಡ್ತಾನೆ ಪ್ರತಿಯೊಬ್ಬರಿಗೂ. ಆಗ ನಾವು ನಮ್ಮ ಯಾವುದೋ ಒಂದು ಅಜ್ಞಾನದಿಂದ ಅಥವಾ ಅಹಂಕಾರದಿಂದ ಅದನ್ನು ಕಳ್ಕೊಳ್ತಾ ಇರ್ತೀವಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನರಸಾವಧಾನಿಗಳ ವೃತ್ತಾಂತದಿಂದ. ಹಾಗೇನೆ ಕರ್ಮ ಅನ್ನೋದು ಅಷ್ಟು ಪ್ರಬಲ ಆಗಿದ್ರೂ ಕೂಡ ಪ್ರತಿಯೊಂದು ಜೀವಿ ಮೇಲೂ ಕೂಡ ಅವನ ಕೃಪೆ ಅನ್ನೋದು ಕೂಡ ಅಷ್ಟೇ ಮಟ್ಟದಲ್ಲಿರುತ್ತೆ. ಅದನ್ನು ನಾನು ಹೋಗ್ಲಾಡಿಸ್ತೀನಿ ಅಂತ ಸಾಕಷ್ಟು ಹೋಗ್ಲಾಡ್ಸಕ್ಕೆ ಅಂತಾನೆ ಆ ಪರಮಾತ್ಮ ಪ್ರಯತ್ನ ಮಾಡ್ತಾನೆ ಅನ್ನೋದು ಕೂಡ ಇಲ್ಲಿ ನಮಗೆ ತಿಳಿದು ಬರುತ್ತೆ. ಇನ್ನು ಮುಂದೆ ನೋಡಿ, ಅಂದ್ರೆ ನರಸಾವಧಾನಿಗಳಿಗೆ ಹೇಳ್ತಾರಲ್ಲ ಶ್ರೀಪಾದವಲ್ಲಭರು, ನಿನ್ ಮನಸ್ಸು ಶುದ್ಧ ಆಗ್ಬೇಕು ಅಂದ್ರೆ ನಿನಗೆ ಈ ಜನ್ಮ ಸಾಕಾಗಲ್ಲ ಅಂತ. ಅದು ನಮಗೆ ಮುಂದಿನ ಪ್ರಶ್ನೆಯಲ್ಲಿ ಕಂಡು ಬರುತ್ತೆ. ಮತ್ತೆ ಯಾಕೆ ಅಂದ್ರೆ ಅವರು ಪ್ರಶ್ನೆ ಮಾಡ್ತಾರೆ, ಮುಂದಿನ ಪ್ರಶ್ನೆ ಇಡ್ತಾರೆ, ಶ್ರೀಪಾದ, ವರ್ಣ ವ್ಯವಸ್ಥೆ ಪ್ರಕಾರ ನಡೆದುಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತಲ್ಲ, ಮತ್ತೆ ನಿನ್ ತಾತನವರು ವೈಶ್ಯರಿಗೂ ಕೂಡ ವೇದೋಕ್ತ ಉಪನಯನ ಮಾಡ್ಬೋದು ಅಂತ ತೀರ್ಮಾನಿಸ್ಬಿಟ್ರಲ್ಲ, ಇದು ತಪ್ಪಲ್ವಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಅವ್ರಿಗಿನ್ನೂ ಅದು ಹೋಗಿಲ್ಲ, ತಲೆಯಿಂದ ಅದು ಹೋಗೇ ಇಲ್ಲ. ಸ್ವತಃ ಶ್ರೀಪಾದವಲ್ಲಭರು ಎಷ್ಟೇ ಸಾಲ ಹೇಳಿದ್ರು ಕೂಡ ಇವರಿಗೆ ಮಾತ್ರ ಈ ಒಂದು ಇದು ಹೋಗೇ ಇಲ್ಲ ಇನ್ನೂ. ಅದಕ್ಕೆ ಶ್ರೀಪಾದವಲ್ಲಭರು ಹೇಳ್ತಾರೆ, ಅವರ ತಾತ ಸತ್ಯ ಋಷೀಶ್ವರರು ಅಂತ ಅವ್ರಾಗ್ಲೇ ಹೇಳಿದ್ದಾರೆ. ಸತ್ಯ ಋಷೀಶ್ವರನ ನಿರ್ಣಯದಲ್ಲಿ ನೀನು ದೋಷವನ್ನ ಹುಡುಕ್ತಿ ಅಂದ್ರೆ ನಿನ್ನ ನಾಲಿಗೆನ ಕತ್ತರಿಸಿ ಬಿಸಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅಂದ್ರೆ ಇನ್ನೇನು, ತಿಳ್ಕೊಳ್ಳಲ್ಲ ಅಂದ್ರೆ ಇನ್ನೇನು ಮಾಡಬೇಕು. ತಾತ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಅವ್ರನ್ನ, ಅವರು ಸಾಕ್ಷಾತ್ ಭಾಸ್ಕರಾಚಾರ್ಯರು ಅಂತ ಹೇಳ್ತಾರೆ. ಅವರು ಸತ್ಯ ಋಷೀಶ್ವರ ಅವರು. ಅವರ ಮಾತು ಅನ್ನೋದು, ಅವ್ರ ಮಾತಲ್ಲಿ ಏನು ಬರುತ್ತೋ ಅದಕ್ಕೆ ಎಲ್ಲರೂ ಸತ್ಯ ಇರುತ್ತೆ ವಾಕು ಅಂತ ಹೇಳ್ತಾರೆ. ಅವ್ರ ಋಷಿಗಳು ಅಂತ ಹೇಳ್ತಾರೆ. ಭಾಸ್ಕರಾಚಾರ್ಯರು ಅಂತ ಅವರ ಪೂರ್ವ ಜನ್ಮದ ಒಂದು ಇದನ್ನ ಹೇಳ್ತಾರೆ. ಹಾಗೇನೆ ಅವರ ತಂದೆ ತಾಯಿ ವಿಷ್ಣುದತ್ತ ಸುಶೀಲ ದಂಪತಿಗಳು ಅಂತ ನಾನು ಹೇಳಿದ್ದೆ ಕತೆನ ಒಂದ್ಸಲ. ದತ್ತಾತ್ರೇಯರು ಸ್ವತಃ ಬಂದು ಅವರ ಮನೆಗೆ ಊಟ ಮಾಡಿ ಹೋದ್ರು ಅಂತ ಹೇಳ್ಬಿಟ್ಟು, ವಿಷ್ಣುದತ್ತ ಸುಶೀಲರೇ ನಂತರ ಈ ಶ್ರೀಪಾದವಲ್ಲಭರ ತಂದೆ ರಾಜಶರ್ಮರು ಹಾಗೂ ಅವರ ತಾಯಿ ಸುಮತಿ ಮಹಾರಾಣಿಯಾಗಿ ಹುಟ್ಟಿದ್ರು ಅಂತ ಕಥೆಯಲ್ಲಿ ಬಂದಿತ್ತು. ಆ ವಿಷ್ಣುದತ್ತ ಸುಶೀಲ ದಂಪತಿಗಳು ಅಂದ್ರೆ ಏನ್ ಅನ್ಕೊಂಡಿದ್ಯಾ, ಅವರು ಸ್ವಾರ್ಥ ಅಂದ್ರೆ ಏನಂತಾನೆ ಗೊತ್ತಿಲ್ಲದೆ ಇರೋ ಪರಮ ಪವಿತ್ರರು. ಮತ್ತೆ ಇವರಿಗೆ ಈ ನರಸಿಂಹವರ್ಮರು ಅವ್ರ ಬಗ್ಗೆನೂ ಅಂದ್ರೆ ಅವರು ಬಹಳ ಹತ್ತಿರ ಶ್ರೀಪಾದವಲ್ಲಭರ ಯಾವಾಗಲೂ ಅವರ ಮನೆಗಳಿಗೆ ಹೋಗ್ತಾ ಇದ್ರು. ನರಸಿಂಹವರ್ಮರು ಹಾಗೂ ವೆಂಕಟಪ್ಪ ಶ್ರೇಷ್ಠಿಗಳ ಮನೆಗೆ. ಅವರ ಬಗ್ಗೆನೂ ಇವರಿಗೆ ಒಂದು ರೀತಿ ಅಸಮಾಧಾನ ಇತ್ತು ನರಸಾವಧಾನಿಗಳಿಗೆ. ಅದಕ್ಕೆ ಹೇಳ್ತಾರೆ, ನರಸಿಂಹವರ್ಮರ ಪೂರ್ವಿಕರು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪರಮ ಭಕ್ತರು. ಸಿಂಹಾಚಲದಲ್ಲಿ ಜರುಗಿದ ಯಜ್ಞಗಳಲ್ಲಿ ವಿಶೇಷ ಅನ್ನದಾನ ಮಾಡಿರುವಂಥ ಪವಿತ್ರ ಜೀವಿಗಳು.
ಪೀಠಿಕಾಪುರಕ್ಕೆ ನಾನೇನು ಜನಿಸ್ತಾ ಇದ್ದೇನೆ ಅದ್ರ ಬೇಕು ಅಂದಾಗ ಅದಕ್ಕೆ ಮುಂಚೆನೆ ಒಂದು ಕ್ರಮ ಪದ್ಧತಿಯನ್ನ ಅನುಸರಿಸಿ ನಾನು ಎಲ್ಲಾ ಸಂಯೋಜನೆ ಮಾಡಿದ್ದೀನಿ. ಈ 3 ಕುಟುಂಬಗಳಿಗೆ ಒಂದಿಗೆ ನನಗೆ ಋಣಾನುಬಂಧ ಅನ್ನೋದು ಈ ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ ಅಂತ ಅವರು ಹೇಳ್ತಾರೆ ಶ್ರೀಪಾದ ವಲ್ಲಭರು. ಈ ಒಂದು ಅವತಾರದಲ್ಲಿ ಕೂಡ ಪರಿಸಮಾಪ್ತಿ ಆಗುವಂಥದ್ದಲ್ಲ. ಆದ್ರಿಂದ ನನ್ನ ವರದ ಹಸ್ತ ಅವರ ಆ ಕುಟುಂಬಗಳ ಮೇಲೆ ತಲತಲಾಂತರದವರೆಗೂ ಇರುತ್ತೆ. ನನ್ನ ಛತ್ರಛಾಯೆಯಲ್ಲಿ ಅವರು ನಿಶ್ಚಿಂತರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ತಿಳಿ ಹೇಳ್ತಾರೆ. ಏಕೆಂದ್ರೆ ಇವರಿಗೆ ನರಸಾವಧಾನಿಗಳಿಗೆ ಅವ್ರನ್ನೆಲ್ಲ ಕಂಡ್ರೆ ಬಹಳ ವಿರೋಧ ಇರುತ್ತೆ. ಅವರು ಶ್ರೀಪಾದ ವಲ್ಲಭರು ಅವ್ರ ಮನೆಗಳಿಗೆ ನರಸಿಂಹವರ್ಮರು ಹಾಗೂ ವೆಂಕಟಪ್ಪ ಶ್ರೇಷ್ಠಿಗಳ ಮನೆಗೆ, ಅವರ ತಾತನ ಮನೆಗೆ ಅವರು ಬಹಳ ಬಾರಿ ಹೋಗ್ತಾರೆ. ಅವ್ರ ಹತ್ರ ಅಲ್ಲಿ ಅವ್ರ ಮನೆಗಳಲ್ಲಿ ಅಲ್ಲಿ ವ್ಯತ್ಯಾಸ ಇರಲ್ಲ ಆ ಮನೆಗಳಿಗೆ. ನೋಡಿ, ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಗಿನ ಕಾಲದಲ್ಲಿ ಏನಂದ್ರೆ ಇನ್ನೂ ಜಾತಿ ಪದ್ಧತಿ ತುಂಬಾ ಇತ್ತು. ಅದು ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ನಾವು ಬಹಳಷ್ಟು ಬಾರಿ ನೋಡ್ತೀವಿ. ಅಲ್ಲಿ ನರಸಿಂಹವರ್ಮರು, ಶ್ರೇಷ್ಠಿಗಳು ಹಾಗೂ ಇಲ್ಲಿ ರಾಜಶರ್ಮರು, ಆಮೇಲೆ ಬಾಪನಾರಿಯರು, ಇಲ್ಲಿ ಒಂದು ವರ್ಣ ಭೇದ ಅನ್ನೋದು ಬರುತ್ತೆ. ಆದ್ರೆ ಅವರೆಲ್ಲರೂ ಒಂದೇ ಮನೆಯವರಿದ್ದಂಗೆ ಇರ್ತಾರೆ. ಅಂತ ಒಂದು ಬಾಂಧವ್ಯ ಇರುತ್ತೆ ಅವರಲ್ಲಿ. ಶ್ರೀಪಾದ ವಲ್ಲಭರು ಬಾಂಧವ್ಯಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ ಕೂಡ. ಅಲ್ಲಿ ನಿನಗೆ ಒಂದು ವರ್ಣಭೇದ ಅನ್ನೋದಾಗ್ಲಿ, ಒಂದು ಇನ್ಯಾವುದೇ ರೀತಿ ಭೇದಕ್ಕೂ ಅವರು ಬೆಲೆ ಕೊಡಲ್ಲ. ಆ ಬಾಂಧವ್ಯ, ಆ ಪ್ರೀತಿಗೆ ಮಾತ್ರ ಅವರು ಬೆಲೆ ಕೊಡೋದು. ಅದು ಬಹಳ ಚೆನ್ನಾಗಿ ಇಲ್ಲಿ ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ, ಆ 3 ಮನೆಗಳೊಂದಿಗೆ ನಾನೇನು ನಂಟು ನನಗಿದೆ, ಅದು ಈ ಜನ್ಮಕ್ಕೆ, ಈ ಒಂದು ಅವತಾರಕ್ಕೆ ಪೂರ್ತಿ ಆಗೋದಲ್ಲ ಅಂತ ಹೇಳ್ಬಿಟ್ಟು ಅವರು ಬಹಳ ಕ್ಲಿಯರ್ ಆಗಿ ಇಲ್ಲಿ ನರಸಾವಧಾನಿಗಳಿಗೆ ಹೇಳ್ತಾರೆ. ಇನ್ನು ಇವರು ಹೇಳಿದ್ರಲ್ಲ, ವರ್ಣ ವ್ಯವಸ್ಥೆ ಪ್ರಕಾರ ಶಾಸ್ತ್ರವೇ ಹೇಳುತ್ತಲ್ಲ, ಮತ್ತೆ ಶಾಸ್ತ್ರಕ್ಕೆ ಇದು ವಿರೋಧ ಅಲ್ವಾ ಅಂತ ಅನ್ನಿಸ್ಬೋದು. ಈ ಬಹಳ ಒಂದು ವಿಚಾರಗಳು ಶಾಸ್ತ್ರಕ್ಕೆ ವಿರೋಧ ಅಲ್ವಾ ಅಂತ ಸಾಕಷ್ಟು ಬಾರಿ ಕೆಲವೊಂದು ವಿಚಾರಗಳು ಕೇಳ್ತಾರೆ ಕೆಲವರು. ಅದು ಕೇಳೋದನ್ನ ನಾವು ಕೂಡ ಕೇಳಿದೀವಿ, ಅದ್ರ ಚರ್ಚೆ ನಡೀತಿರುತ್ತೆ ಆವಾಗವಾಗ. ಆದ್ರೆ ಅದಕ್ಕೆ ಉತ್ತರ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಈಗ ಸಾಕಷ್ಟು ಯಾವುದು ಧರ್ಮ, ಯಾವುದು ಅಧರ್ಮ ಅನ್ನೋದಕ್ಕೆ ನಾವು ಹೌದು ಶಾಸ್ತ್ರವನ್ನ ಆಶ್ರಯಿಸಬೇಕಾದ್ದೆ. ಆದ್ರೆ ಎಷ್ಟೋ ಬಾರಿ ಶಾಸ್ತ್ರದಲ್ಲಿ ಹೇಳಿ ಏನು ಹೇಳಿರುತ್ತೋ ಅದನ್ನು ಆಚರಿಸಲು ಸಾಧ್ಯ ಆಗತ್ತಾ ಇಲ್ವಾ ಅಂತ ಅನುಮಾನ ಬಂದಾಗ ಅವಾಗ ಏನ್ ಮಾಡ್ಬೇಕು? ಅವಾಗ ನಿರ್ಮಲ ಅಂತಃಕರಣ ಉಳ್ಳವರು ಕೊಡುವ ನಿರ್ಣಯವೇ ಶಾಸ್ತ್ರವಾಗುತ್ತೆ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅದೇ ಅವರು ಹೇಳಿದ್ದೇ ವೇದ, ಅವರ ಮಾತು ಧರ್ಮಸಮ್ಮತ ಆಗಿರುತ್ತೆ. ಒಂದು ವೇಳೆ ಅವರೇನಾರು ಅಧರ್ಮದ ಪರವಾಗಿಯೇ ಅಕಸ್ಮಾತ್ ತೀರ್ಪನ್ನ ಕೊಡಬೇಕು ಅಂತ ಹೋದ್ರು, ಧರ್ಮ ದೇವತೆ ಅವರನ್ನ ಧರ್ಮ ಪರವಾಗಿಯೇ ತೀರ್ಪನ್ನು ಕೊಡುವಂತೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅಂದ್ರೆ ಇಲ್ಲಿ ಗುರುಗಳ ವಾಕ್ಯ ವೇದವಾಕ್ಯ ಅಂತ ನಾವು ಹೇಳಿರೋದನ್ನ ಕೇಳಿದೀವಿ. ಈ ಗುರುವಿನ ಮಾತೇ ವೇದವಾಕ್ಯ. ಅಲ್ಲಿ ಗುರುವಿನ ಮಾತಿಗೆ ವೇದ ಪ್ರಮಾಣವನ್ನ ಹುಡುಕ್ತಾ ಕೂತ್ಕೊಂಡ್ರೆ ಅದು ಮೂರ್ಖತನ ಆಗತ್ತೆ. ಗುರುವಿನ ಎದುರಿಗೆ ಸಾಕಷ್ಟು ವಿಚಾರ, ಅಪ್ಪನ ಚರಿತ್ರೆಯಲ್ಲಿ ಅಪ್ಪನ ವಿಚಾರದಲ್ಲೇ ಮುಂಚೆ ನಾವು ಕೇಳಿದೀವಿ. ಅಪ್ಪನ ಎದುರಿಗೆ ಬಂದು ಶಾಸ್ತ್ರಾರ್ಥ ಮಾಡ್ತಾರೆ, ವಾದ ಮಾಡಿದ್ರಂತೆ. ಶಾಸ್ತ್ರಗಳನ್ನ ವೇದಗಳನ್ನ ಇಟ್ಕೊಂಡು ಚರ್ಚೆಗಳನ್ನ, ವಾದ ವಿವಾದಗಳನ್ನ ಮಾಡಿದ್ರಂತೆ. ಅಲ್ಲಿ ಮೂರ್ಖತನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂದ್ರೆ, ಸತ್ಯಣ್ಣ ಹೇಳ್ತಾರೆ, ಆ ಪರಮಾತ್ಮನೇ ಎದುರಿಗೆ ಇರ್ಬೇಕಾದ್ರೆ ಅವನೇ, ಆ ವೇದಗಳು ಯಾರನ್ನ ವರ್ಣಿಸಲು ಆಗದೆ ಅವು ಅವು ಸ್ಟಾಪ್ ಆದ್ವು. ಒಂದ್ ಕಡೆ ವೇದಗಳು ಕೂಡ ನಿಂತು ಬಿಟ್ಟುವಂತೆ, ವರ್ಣಿಸಲು ಆಗದೆ. ಅಂತಹ ಪರಮಾತ್ಮನ ಎದುರುಗಡೆ ನೀನು ವೇದ ಹಿಡ್ಕೊಂಡು ಹೋಗಿ ವಾದ ಮಾಡಿದ್ರೆ ಏನಪ್ಪಾ ಬಂತು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಹಾಗಾಗಿ ಕಡೆಗೆ ಆ ವಾದವನ್ನ ಅಪ್ಪ ಅವರು ಹೇಳೋಷ್ಟು ಹೇಳಿ ನಿಲ್ಸದ ಕಡೆಗೆ ಅದು ನಿಲ್ದಲ್ಲೇನೆ ಮುಂದುವರೆದಾಗ ಭಸ್ಮ ತಗೊಂಡು ಅವರ ಹಣೆಗೆ ಇಟ್ರಂತೆ. ಆಗ ವಾದ ನಿಂತು ಭಕ್ತಿ ಹೊರಗಡೆ ಚಿಮ್ಮುತ್ತಂತೆ. ಒಳಗಡೆಯಿಂದ ಅವರಿಗೆ ಆ ಭಕ್ತಿ ರಸದಿಂದ ಕೀರ್ತನೆಗಳು ಹರಿದು ಬಂತಂತೆ ಅಂತ ಹೇಳ್ಬಿಟ್ಟು ಅಪ್ಪನ ಚರಿತ್ರೆಯಲ್ಲಿ ಕೂಡ ಕೇಳಿದೀವಿ. ಹೀಗೆ ಆ ಗುರುಗಳ ಮಾತು ಅನ್ನೋದಕ್ಕೆ ಪ್ರಮಾಣ ಹುಡುಕೋದು ಮೂರ್ಖತನ. ಅದು ಶಾಸ್ತ್ರಗಳಲ್ಲಿ ಇದೆಯಾ, ಹೇಳಿದಾರ ಅಂತ ಹೇಳ್ಬಿಟ್ಟು ಅವರ ಮಾತೇ ವೇದ ಅಂತ ಹೇಳ್ಬಿಟ್ಟು ಇಲ್ಲಿ ಬಹಳ ಚೆನ್ನಾಗಿ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಇನ್ನ ಆ ಸೊಪ್ಪಿನ ವಿಷಯ ಮತ್ತೆ ಹೇಳ್ತಾರೆ.
ಇನ್ನ ನಿನ್ನ ವಿಷಯಕ್ಕೆ ಈ ವಿಷಯಕ್ಕೆ ಬಂದರೂ ಕೂಡ ಏನು ಸೊಪ್ಪು ಅನ್ನೋದು ಅದು ಬಹಳ ಬೇಗ ಹಾಳಾಗುವಂಥದ್ದು. ಅದು ನೀ ಏನು ಇಟ್ಕೊಂಡ್ರು ಕೂಡ ಅದೇನು ಇರೋ ಅಂಥದ್ದಲ್ಲ. ಅವರೇನು ಯಾರಿಗೂ ಕೊಡದಲೇ ಇಟ್ಕೊಂಡ್ರು ಅದೇನು ಇರೋ ಅಂಥದ್ದಲ್ಲ. ಅಂಥ ಸೊಪ್ಪನ್ನು ಕೂಡ ನೀನು ಕೊಡದಲೇ ಹೋದೆ. ನೀನು ಒಂದು ಚೂರು ಸೊಪ್ಪನ್ನ ಕೊಟ್ಟಿದ್ದಿದ್ರೆ ಲಕ್ಷಾಂತರ ಬ್ರಾಹ್ಮಣರಿಗೆ ಭೋಜನ ಸಮಾರಾಧನೆಯನ್ನು ಮಾಡಿಸಿದ ಪುಣ್ಯ ನಿನಗೆ ಬರ್ತಿತ್ತು. ನೀನು ಅದೃಷ್ಟವನ್ನ ಕಳೆದುಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಆ, ಹೀಗೆ ಈಗ ಪುಣ್ಯ ಪಾಪದ ಬಗ್ಗೆ ಮಾತು ಬಂತಲ್ಲ. ಆ, ಈಗ ಅದಕ್ಕೆ ಹೇಳ್ತಾರೆ ಈ ಹಿಂಸೆ ಮಾಡುವುದು ಅನ್ನೋದು ಪಾಪ ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ನಾವು ಏನು ಶ್ರೀಕೃಷ್ಣನ ಸಮ್ಮುಖದಲ್ಲಿ ನಡೆಯಿತು ಯುದ್ಧ, ಅದನ್ನು ಧರ್ಮ ಯುದ್ಧ ಅಂತೀವಿ. ಅಲ್ಲಿ ಸಾಕಷ್ಟು ಹಿಂಸೆ ಆಯಿತು, ಸಾಕಷ್ಟು ಜನರು ಸತ್ತು ಹೋದರು. ಅದು ಆದರೂ ಕೂಡ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅಂತ ಹೇಳ್ತಾರೆ. ಅದು ಧರ್ಮಕ್ಷೇತ್ರ, ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ ಅಂತಾನೆ ಪ್ರಖ್ಯಾತಿಗೊಂಡಿದೆ ಅಲ್ವಾ ಅಂತ ಶ್ರೀಪಾದಲ್ಲವರು ಹೇಳ್ತಾರೆ. ಆದ್ರಿಂದ ಅಲ್ಲಿ ಯಾಕೆ ಅದು ಮತ್ತೆ ಧರ್ಮಯುದ್ಧ ಆಯಿತು? ಅಲ್ಲಿ ಶ್ರೀಕೃಷ್ಣ ಇದ್ದ ಅಂದ ಮಾತ್ರಕ್ಕೆ ಅದು ಯಾಕೆ ಧರ್ಮಯುದ್ಧ ಆಯಿತು? ಅದು ಯಾಕೆ ಧರ್ಮಕ್ಷೇತ್ರ ಆಯಿತು? ಅಷ್ಟೊಂದು ಹಿಂಸೆ ಆದ್ರು ಮತ್ತೆ ಶಾಸ್ತ್ರದ ಪ್ರಕಾರ ತಪ್ಪಲ್ವಾ ಅದು? ಅದು ಶಾಸ್ತ್ರದಲ್ಲಿ ಹೇಳಿದೆ ಹೌದು, ಆದರೆ ಅಲ್ಲಿ ಸ್ವತಃ ಪರಮಾತ್ಮ ಬಂದು ಹೇಳ್ತಾ ಇದ್ದಾನೆ. ಅಲ್ಲಿ ಅರ್ಜುನನಿಗೆ ಹೇಳಿದ್ದು ನೀನು ಯುದ್ಧ ಮಾಡಲೇಬೇಕು ಅಂತ. ಅಲ್ಲಿ ಪರಮಾತ್ಮ ಬಂದು ಹೇಳಿದಾಗ ಅದು ಆ ಧರ್ಮವನ್ನು ಬಿಟ್ಟು ಶಾಸ್ತ್ರ ಧರ್ಮವನ್ನು ಹುಡ್ಕೊಂಡು ಅಹಿಂಸೆ ನಾನು ಇದನ್ನ ಮಾಡಲ್ಲ, ನಾನು ಅಲ್ಲಿ ಹಿಂಸೆ ಆಗತ್ತೆ, ಬರೀ ಹಿಂಸೆ ಅಲ್ದಲ್ಲೇ ನನ್ನವರನ್ನೇ ನಾನು ಕೊಂದಂಗಾಗತ್ತೆ ಅಂತೇಳಿ ಅರ್ಜುನಂಗೆ ಬಂದಿದ್ದು. ಎಲ್ಲ ನನ್ನ ಹತ್ರದವರು, ನನ್ನ ತಾತ, ನನ್ನ ಒಂದು ಅಣ್ಣ ನನ್ನ ತಮ್ಮಂದರು ಅಂತೆಲ್ಲ ಬಂತು ಮನಸ್ಸಿಗೆ. ಅದನ್ನೆಲ್ಲ ತೊರೆದು ನೀನು ಧರ್ಮ ಅಂತ ಒಂದನ್ನೇ ಇಟ್ಕೊಂಡು ನೀನು ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿ ಯುದ್ಧ ಮಾಡಿ. ಅಲ್ಲೂ ಕೂಡ ಯುದ್ಧದಲ್ಲೂ ಕೂಡ ಎಲ್ಲ ಯುದ್ಧವೂ ಧರ್ಮಸಮ್ಮತವಾಗಿ ನಡೀಲಿಲ್ಲ. ಅದು ಯುದ್ಧಕ್ಕೂ ಒಂದು ರೀತಿ ನೀತಿ ಅಂತಿತ್ತಲ್ಲ, ಆದರೂ ಕೂಡ ಇದು ಧರ್ಮ ಯುದ್ಧ ಅಂತ ಅನಿಸ್ಕೋತು ನೋಡಿ. ಇವಾಗ ಕರ್ಣನನ್ನ ಹೊಡೆದಿದ್ದು ಕೂಡ ಅಲ್ಲಿ ಅದು ಒಂದು ರೀತಿ ಕೃಷ್ಣ ಹೇಳಿ ಹೊಡೆಸ್ತಾನೆ. ಅವನು ಕೆಳಗಡೆ ರಥದಿಂದ ಕೆಳಗಡೆ ಇಳಿದಾಗ ಅದು ಶಾಸ್ತ್ರ ರೀತಿ ನೀತಿ ಪ್ರಕಾರ ಅದು ತಪ್ಪು ಅಂತ, ಆದರೂ ಕೂಡ ಅಲ್ಲಿ ಅದೇ ಮತ್ತೆ ಇನ್ನೊಂದು ದ್ರೋಣಾಚಾರ್ಯರನ್ನ ಅವರನ್ನ ಸಾಯಿಸೋದಕ್ಕೆ ಯಾರ ಕೈಲೂ ಆಗಲ್ಲ, ಅವರನ್ನ ಎದುರಿಸೋಕ್ಕೆ. ಅಲ್ಲಿ ಸುಳ್ಳೇ ಹೇಳಬಾರ್ದು ಅನ್ನೋದು ಧರ್ಮ, ಆದರೆ ಸುಳ್ಳು ಹೇಳಿಸ್ತಾನೆ. ಯುಧಿಷ್ಠಿರನ ಕೈಲಿ ಸುಳ್ಳು ಹೇಳಿಸ್ತಾನೆ. ಹೀಗೆ ಸಾಕಷ್ಟು ಬಾರಿ ತೊಡೆಗೆ ಹೊಡಿಬಾರ್ದು ಅನ್ನೋದು ಗದಾ ಯುದ್ಧದಲ್ಲಿರುವ ಒಂದು ಧರ್ಮ. ಆದರೆ ತೊಡೆಗೆ ಹೊಡೆದೇ ಭೀಮಂಗೆ ಹೇಳ್ತಾನೆ ತೊಡೆಗೆ ಹೊಡಿ ಅಂತ ಹೇಳ್ಬಿಟ್ಟು ದುರ್ಯೋಧನನ್ನ ಸಾಯಿಸೋದಿಕ್ಕೆ. ಈ ರೀತಿ ಸಾಕಷ್ಟು ಬಾರಿ ಮತ್ತೆ ಏನು ಕೃಷ್ಣ ಧರ್ಮ ವಿರುದ್ಧ ಹೋದನೆ. ಅದಕ್ಕೆ ಕೃಷ್ಣ ಏನು ಹೇಳ್ತಾನೆ ಇದಕ್ಕೆ ಉತ್ತರ ಅಂತಂದರೆ, ಸಾಕಷ್ಟು ಜನ ಇದನ್ನು ಈಗಲೂ ಕೂಡ ಚರ್ಚೆ ಮಾಡ್ತಾರೆ, ಕೃಷ್ಣ ಯಾಕೆ ಹೀಗೆ ಮಾಡಿಸ್ದ ಅಂತ ಹೇಳ್ಬಿಟ್ಟು. ಇಲ್ಲಿ ಮುಖ್ಯ ಉದ್ದೇಶ ಅನ್ನೋದೇನು ಅಂದರೆ ಧರ್ಮ. ಆ ಧರ್ಮ ಯಾವುದು ಅಂತ ತಿಳ್ಕೊಳ್ಳೋದು ಭಾರಿ ಕಷ್ಟ. ಅದನ್ನು ಯಾರು ಈ ಕೃಷ್ಣ ಸ್ವತಃ ಪರಮಾತ್ಮ ಬಂದು ಗುರುಗಳು ಬಂದು ಹೇಳಿದಾಗ ಅದನ್ನು ನಾವು ನೆರವೇರಿಸ್ಬೇಕು. ನಾವೇ ತಿಳ್ಕೊಳ್ಳೋ ಅಂಥ ಶಕ್ತಿ ಎಲ್ಲ ಬಾರಿ ನಮ್ಮಲ್ಲಿರಲ್ಲ, ಸಾಕಷ್ಟು ಬಾರಿ ನಮಗೆ ತಿಳಿಯೋದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ದ್ರೌಪದಿಗೆ ವಸ್ತ್ರಾಪರಣ ಆಗಬೇಕಾದ್ರೆ ಯಾವುದು ಧರ್ಮ ಅಂತ ಗೊಂದಲದಲ್ಲಿ ಬಿದ್ರಂತೆ ದ್ರೋಣಾಚಾರ್ಯರು ಭೀಷ್ಮರು. ಅದು ಧರ್ಮನ, ಅವನು ಎಲ್ಲ ಸೋತೋದ್ಮೇಲೆ ದ್ರೌಪದಿನ ಸೋತಿದನಲ್ಲ, ಆ ವಸ್ತ್ರಾಪರಣ ಅನ್ನೋದು ಧರ್ಮಸಮ್ಮತವಾ ಇಲ್ವಾ ಅನ್ನೋ ಒಂದು ಚರ್ಚೆ ಇತ್ತಂತೆ ಅಲ್ಲಿ ನೋಡಿ. ಅದಕ್ಕೆ ಕೃಷ್ಣ ಹೇಳ್ತಾನೆ ಇನ್ನೊಂದು, ಆ ಭೀಷ್ಮರ ಪ್ರತಿಜ್ಞೆ ಬಗ್ಗೆನೂ ಮಾತಾಡ್ತಾನೆ ಕೃಷ್ಣ. ಅವರು ಪ್ರತಿಜ್ಞೆ ಇತ್ತು, ಅದಕ್ಕೋಸ್ಕರ ಅಲ್ಲಿ ಮುಂದೆ ಹೋಗಲಿಲ್ಲ ಅವರು ಕಾಪಾಡೋದಕ್ಕೆ. ಏಕೆಂದರೆ ಅವ್ರಿಗೆ ಹಸ್ತಿನಾಪುರದ ಒಂದು ಇದನ್ನ ಆ ಒಂದು ಏನಿರುತ್ತೆ ಆ ಸಂಸ್ಥಾನ, ಆ ಒಂದು ಸಿಂಹಾಸನವನ್ನು ಕಾಪಾಡುವ ಪ್ರತಿಜ್ಞೆಯಲ್ಲಿದ್ದರು. ಧರ್ಮಕ್ಕೋಸ್ಕರ ನೀನು ಎಂಥದೇ ಪ್ರತಿಜ್ಞೆಯನ್ನು ಮುರಿಬೇಕು, ಧರ್ಮನೇ ಅಲ್ಟಿಮೇಟ್ ಅಂತ ಕೃಷ್ಣ ಕೂಡ ಹೇಳ್ತಾನೆ. ಅದಕ್ಕೆ ಅವ್ರನ್ನ ಎಲ್ಲರನ್ನೂ ಹೊಡೆಸಿದ್ದು ಕೃಷ್ಣ. ಯಾಕೆ ಅಂತಂದರೆ ಆ ಧರ್ಮಕ್ಕೋಸ್ಕರ. ಆದ್ರಿಂದನೇ ಅದು ಧರ್ಮ ಯುದ್ಧ ಆಯಿತು ನೋಡಿ. ಧರ್ಮ ಅನ್ನೋದು ಈ ಚಿಕ್ಕ ಚಿಕ್ಕ ಧರ್ಮ ತಗೊಂಡಾಗ ಸುಳ್ಳು ಹೇಳಬಾರ್ದು, ಅದು ಎಲ್ಲ ವೈಯಕ್ತಿಕ. ಅದು ಎಲ್ಲದಕ್ಕಿಂತ ಒಂದು ಬೃಹತ್ತಾಗಿ ನಾವು ಧರ್ಮವನ್ನು ನೋಡಿದಾಗ ಅಲ್ಲಿ ಕಾಣೋದೇ ಬೇರೆ. ಆ ಬೃಹತ್ತಾಗಿ ನೋಡೋಕ್ಕೆ ನಮಗೆ ಬರಬೇಕು. ಅದು ನಮಗೆ ಸಾಕಷ್ಟು ಬಾರಿ ಬರದೇ ಇರೋದ್ರಿಂದ ಗುರುಗಳ ವಾಕ್ಯವನ್ನು ಪ್ರಮಾಣ, ಏಕೆಂದರೆ ಗುರುಗಳ ಅಥವಾ ಆ ಪರಮಾತ್ಮನೇ ಇಳಿದು ಬಂದಾಗ ಅವನ ದೃಷ್ಟಿ ಏನಿರುತ್ತೆ ಅದು ಬೃಹತ್ತಾಗಿರುತ್ತೆ. ಆ ಒಂದು ಬೃಹತ್ ಧರ್ಮ ಏನು ಹೇಳುತ್ತೋ ಅದ್ರ ಮುಂದೆ ನಮ್ಮ ವೈಯಕ್ತಿಕ ಧರ್ಮಗಳನ್ನು ಕೂಡ ಬಲಿ ಕೊಡಬೇಕು, ಅದೇ ಧರ್ಮ ಅಂತ ಕೃಷ್ಣ ಹೇಳ್ತಾನೆ. ಆದ್ರಿಂದ ಧರ್ಮ ಯುದ್ಧ ಆಗತ್ತೆ. ಈ ವಿಚಾರ ಬಹಳ ಚೆನ್ನಾಗಿದೆ. ಇದನ್ನು
ಶ್ರೀಪಾದ ವಲ್ಲಭರು ಕೂಡ ಅದನ್ನೇ ಹೇಳ್ತಾರೆ. ಇನ್ನೊಂದು ವಿಚಾರ ಹೇಳ್ತಾರೆ ಶ್ರೀಪಾದ ವಲ್ಲಭರು. ಇವಾಗ ಯಜ್ಞ ಅಂತ ಮಾಡೋದು ಪುಣ್ಯವೇ, ಪುಣ್ಯಪ್ರದವೇ ಹೌದು. ಆದರೆ ದಕ್ಷ ಯಜ್ಞ ಮಾಡಿದ್ನಲ್ಲ, ಅಲ್ಲಿ ನೋಡಿದ್ರೆ ಯುದ್ಧನೇ ಪರಿಣಮಿಸ್ಬಿಡ್ತು, ಪುಣ್ಯಪ್ರದ ಆಗ್ಲಿಲ್ಲ ಅದು. ಯಾಕೆ? ಶಿವನನ್ನು ಕರೆಯದೆ ಮಾಡ್ದ, ಕೊನೆಗೆ ಯುದ್ಧ ಆಗಿ ದಕ್ಷನ್ ತಲೆನೇ ಕತ್ತರಿಸಲಾಯಿತು, ಅವನಿಗೆ ಮೇಕೆ ತಲೆ ಜೋಡಿಸಲಾಯಿತು. ಮತ್ತೆ ಇದ್ಯಾವುದಪ್ಪ ಶಾಸ್ತ್ರ ಹಂಗಾರೆ ಹೇಳೋದು ನಿಂದು ಅಂತ ಅಂತಾರೆ ಅವರು. ಅಂದ್ರೆ ಈ ಯಜ್ಞ ಅನ್ನೋದು ಹೌದು ಧರ್ಮ ಪುಣ್ಯಪ್ರದ, ಆದರೆ ಅದನ್ನ ಅಲ್ಲಿ ಸ್ವತಃ ಅದು ಆ ಯಜ್ಞ ಅನ್ನೋದಕ್ಕೆ ಮಾಡೋದಕ್ಕೆ ಆ ಅಹಂಕಾರ ಅಥವಾ ನೀನು ಏನೋ ಒಂದು ವಿರೋಧ, ಆ ತಿರಸ್ಕಾರ ಇಟ್ಕೊಂಡು ಮಾಡೋ ಧರ್ಮ. ಅಲ್ಲಿ ಒಂದು ಅಳಿಯ ಅನ್ನೋ ಭಾವನೆ ಇಂದನಾದ್ರೂ ಅಲ್ಲೊಂದು ಗೌರವ ಕೊಡಬೇಕು, ಅಥವಾ ಅಲ್ಲೊಂದು ಕರೆಯೋದು ಪದ್ಧತಿಯಾಗಿ ಆ ರೀತಿನಾದ್ರೂ ಒಂದು ಪದ್ಧತಿ ಅಂತನಾದ್ರೂ ಮಾಡಬೇಕಾಗಿತ್ತು. ಇಲ್ಲ ಅವನು ಪರಮಾತ್ಮ ಅಂತ ಅವನ ಒಂದು ಇದನ್ನ ಕಂಡುಕೊಂಡು ಮಾಡಬೇಕಾಗಿತ್ತು. ಆದರೆ ಮಾಡೋಕ್ಕಾಗದಿದ್ರೆ ಕಡೆ ಪಕ್ಷ ಅಳಿಯ ಅಂತನಾದ್ರೂ ಮಾಡಬೇಕಾಗಿತ್ತು. ಅಲ್ಲಿ ಎರಡಿಗೂ ಮಾಡ್ದಲೇ ನೀನು ಅಲ್ಲಿ ಅದು ಕೂಡ ಅವನನ್ನು ತುಚ್ಛವಾಗಿ ನಿಂದಿಸಿ ಮಾಡಿದ್ದು, ಅಲ್ಲಿ ಅದು ಪುಣ್ಯಪ್ರದ ಆಗಲಿಲ್ಲ. ಅದು ಅಂದರೆ ಬರೀ ಧರ್ಮ ಅನ್ನೋದು ಕೈಕಾಲು ಆಡಿಸೋದಂದ್ರೆ ಯಜ್ಞ. ನೀನೆಷ್ಟೇ ಚೆನ್ನಾಗಿ ಯಜ್ಞ ಕೈಯಿಂದ ನೀನೆಲ್ಲ ಸಾಮಗ್ರಿಗಳನ್ನು ತಂದು ಅಲ್ಲಿ ಕೂತ್ಕೊಂಡು ಎಷ್ಟೇ ಮಂತ್ರ ಉಚ್ಚಾರಣೆ ಮಾಡಿ ಅಲ್ಲಿ ಕೂತ್ಕೊಂಡು ಯಜ್ಞವನ್ನು ಮಾಡೋದು, ಅದು ನೋಡೋದಕ್ಕೆ ಎಲ್ಲ ಧರ್ಮ ಸಮ್ಮತ ಅಂತ ಇರ್ಬೋದು. ಆದರೆ ಧರ್ಮ ಅನ್ನೋದು ಅಷ್ಟೇ ಆಗಿರೋದಿಲ್ಲ, ಅದಕ್ಕಿಂತ ಉತ್ತಮ ಅಲ್ಲಿ ಒಳಗಡೆ ಏನು ನಿನ್ನ ಭಾವ ಇಟ್ಕೊಂಡಿದ್ಯಾ ಅದು ನಿಜವಾದ ಧರ್ಮ ಆಗತ್ತೆ. ಅಂದರೆ ಶ್ರೀಪಾದವಲ್ಲಭರೇ ಮುಂದೆ ಹೇಳ್ತಾರೆ, ಭಾವ ಒಲಿಯೋದು ದೇವರು ಹೊರತು ಬಾಹ್ಯಕ್ಕಲ್ಲ ಅಂತ, ಬಾಹ್ಯಪ್ರಿಯನಲ್ಲ ಅಂತ ಹೇಳ್ತಾರೆ. ದೇವರು ಭಾವನಾ ಪ್ರಿಯನು, ಬಾಹ್ಯ ಪ್ರಿಯನಲ್ಲ. ನಿನ್ನ ಭಾವನೆಯನ್ನು ಅನುಸರಿಸಿ ದೇವರು ಪ್ರವರ್ತಿಸ್ತಾನೆ ಹೊರತು ನೀನು ಏನು ಮಾಡ್ತಿದ್ದ. ಅಲ್ಲಿ ದಕ್ಷ ಎಲ್ಲ ಕರೆಕ್ಟಾಗೆ ಮಾಡ್ತಿದ್ದ. ಋಷಿಗೆ ಸಪ್ತರ್ಷಿಗಳೇ ಬಂದಿದ್ರು ಆ ಮಾಡ್ಸೋದಕ್ಕೆ ಹೋಮ, ಅಲ್ಲಿ ಯಾವುದೂ ತಪ್ಪಿರಲಿಲ್ಲ. ಆದರೆ ಆದರೂ ಕೂಡ ಹೋಮ ಅನ್ನೋದು ಕಡೆಗೆ ಏನಾಯಿತು, ಯುದ್ಧ ಆಗಿ ಸಾಕಷ್ಟು ನಾಶ ಆಯ್ತು, ಎಲ್ಲದೂ ನಾಶ ಆಗೋಯ್ತು. ಅದರಿಂದ ಬಾಹ್ಯದಲ್ಲಿ ಎಷ್ಟೇ ಎಲ್ಲ ಇದ್ರೂ ಒಳಗಡೆ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನೂ ಹೇಳ್ತಾರೆ ಶ್ರೀಪಾದವಲ್ಲಭರು, ಈಗ ಒಬ್ಬ ರೋಗಿಗೆ ಬಹಳಷ್ಟು ಪಿತ್ತ ಪ್ರಕೋಪ ಆಗಿರುತ್ತೆ, ಪಿತ್ತ ಏರ್ಕೊಂಡಿರುತ್ತೆ. ವೈದ್ಯ ಏನು ಮಾಡ್ತಾನೆ, ನಿಂಬೆಹಣ್ಣು, ನಲ್ಲಿಕಾಯಿ ಇಂಥವುಗಳಿಂದ ವೈದ್ಯ ಮಾಡ್ತಾನೆ. ಇನ್ನು ಶರೀರದ ಯಾವುದಾದ್ರೂ ಭಾಗ ಕೊಳೆತ್ರೆ ಕತ್ತಿಯಿಂದ ಆ ಭಾಗ ಕತ್ತರಿಸ್ತಾರೆ. ಈಗಲೂ ಕೂಡ ಹೌದು ನೋಡಿ, ಇವಾಗ ಗ್ಯಾಂಗ್ರೀನ್ ಆಗಿರುತ್ತೆ, ಏನು ಮಾಡಕ್ಕೆ ಬರಲ್ಲ ಅಂದಾಗ ಆ ಭಾಗನೇ ತೆಗೆದು ಹಾಕಬೇಕು ಅಂತ ವೈದ್ಯ ಆ ಭಾಗ ತೆಗೆದು ಹಾಕ್ತಾರೆ. ನಾನು ಕೂಡ ಹಾಗೇನೆ ಅಂತ ಹೇಳ್ತಾರೆ. ನನ್ನಲ್ಲಿ ಬರೀ ದೇವತಾಂಶಗಳಲ್ಲದೆ ರಾಕ್ಷಸಾಂಶಗಳು ಇವೆ. ನಾನು ಉನ್ಮತ್ತ, ಪಿಶಾಚಿ, ರಾಕ್ಷಸನಾಗೂ ಕೂಡ ವ್ಯವಹರಿಸ್ತೇನೆ. ಆದರೆ ಯಾವಾಗಲೂ ನನ್ನ ಆಂತರದಲ್ಲಿ ಜೀವರಾಶಿಗಳ ಮೇಲೆ ಪ್ರೇಮ ಅನ್ನೋದು ಉಕ್ಕಿ ಹರಿತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಯಾವ ಥರ ವರ್ತಿಸ್ತೀನಿ ಅನ್ನೋದು ನಿಮ್ಮ ಸ್ವಭಾವವನ್ನು ಅನುಸರಿಸಿರುತ್ತೆ ಅಂತ ಹೇಳ್ತಾರೆ ನೋಡಿ. ನಿಮ್ಮ ಸ್ವಭಾವಕ್ಕನುಸರಿಸಿ, ನಿಮ್ಮ ಕರ್ಮಗಳ ಶುಭಾಶುಭಗಳಿಗೆ ಅನುಸರಿಸಿ ನಾನು ಪ್ರವರ್ತಿಸುತ್ತೇನೆ. ಯಾವ ಥರ ಪ್ರವರ್ತಿಸ್ಬೇಕೋ ಆ ಥರ ಪ್ರವರ್ತಿಸ್ತೀನಿ ಅಂತ. ಎಷ್ಟು ಒಂಥರ ಇದನ್ನು ಓದಿದ್ರೆ ಹೆಂಗೆ ಅನಿಸುತ್ತೆ ಅಂತಂದರೆ, ಆ ಭಾವ ನಮ್ಮ ಒಳಗಡೆ ನಾವು ಏನಾಗಿರ್ತೀವಿ ಅನ್ನೋದಕ್ಕೆ ಎಷ್ಟು ಮಹತ್ವ ಇದೆ. ಹೊರಗಡೆ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಒಳಗಡೆ ನಾವು ಏನಾಗಿರಬೇಕು ಅನ್ನೋದಕ್ಕೆ ನಾವು ಗಮನ ಕೊಡಬೇಕು ಅನ್ನೋದು ಭಾಳ ಚೆನ್ನಾಗಿ ಇಲ್ಲಿ ಗೊತ್ತಾಗತ್ತೆ. ಅಂದರೆ ಸಂಪೂರ್ಣ ಶರಣಾಗತಿ ಹೊಂದಿದ್ದ ಭಕ್ತರನ್ನ ನಾ ಕೈ ಬಿಡೋದಿಲ್ಲ. ಎಷ್ಟೇ ದೂರದಲ್ಲಿರಲಿ ಭಕ್ತರು, ಬಲವಂತವಾಗಿ ಆದರೂ ನಾನು ಹತ್ತಿರಕ್ಕೆ ಕರ್ಕೊಂಡು ಬರ್ತೇನೆ. ಋಷಿ ಮೂಲಕ್ಕೆ, ನದಿ ಮೂಲಕ್ಕೆ ಶೋಧಿಸಕ್ಕೆ ಹೋಗಬೇಡಿ ಅಂತ ಅವರು ಹೇಳ್ತಾರೆ. ಅಂದರೆ ಆದಿಪರಾಶಕ್ತಿ ಕನ್ನಿಕಾ ಪರಮೇಶ್ವರಿಯಾಗಿ ವೈಶ್ಯಕುಲದಲ್ಲಿ ಅವತರಿಸಲಿಲ್ವಾ? ಸಿದ್ಧಮುನಿಗಳಿಲ್ವಾ ವೈಶ್ಯಕುಲದಲ್ಲಿ? ಅಲ್ಲದೆ ನೀವು ಯಾರೇ ಆಗಲಿ, ವೈಶ್ಯರಾಗಲಿ, ಬ್ರಾಹ್ಮಣರಾಗಲಿ, ಅಥವಾ ಕ್ಷತ್ರಿಯರಾಗಲಿ, ಶೂದ್ರರೇ ಆದರೂ ಕೂಡ ನಿಯಮ ನಿಷ್ಠೆಯನ್ನು ಪಾಲಿಸಿದರೆ ವೇದೋಕ್ತ ಉಪನಯನಕ್ಕೆ ಅರ್ಹರೇ ಅಂತ ಅವರು ಮತ್ತೆ ಹೇಳ್ತಾರೆ. ಉಪನಯನ ಅಂದರೆ ಏನು? ಮೂರನೇ ಕಣ್ಣು ತೆರೆಯಬೇಕು, ಅಂತಃಕರಣ ಪರಿಶುದ್ಧ ಆಗಿ ಬ್ರಹ್ಮಜ್ಞಾನದಲ್ಲಿ ಮನಸ್ಸು ನೆಲೆಸಬೇಕು. ನಿನ್ನ ಮನಸ್ಸು ಪ್ರಾಪಂಚಿಕತೆಯಲ್ಲಿ ಮುಳುಗೋಗಿದೆ. ಆಮೇಲೆ ಬ್ರಹ್ಮ ಅನ್ನೋದೇನು ಅಂಗಡಿಯಲ್ಲಿ ಮಾರಾಟ ಮಾಡೋ ವಸ್ತುನಾ ಅಂತ ಕೇಳ್ತಾರೆ. ಈ ಜನ್ಮದಲ್ಲಿ ಬ್ರಾಹ್ಮಣನಾದವನು ಮುಂದಿನ ಜನ್ಮದಲ್ಲಿ ಚಂಡಾಲನಾಗಿ ಹುಟ್ಬೋದು, ಈ ಜನ್ಮದಲ್ಲಿ ಚಂಡಾಲನಾದವನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಆಗಿ ಹುಟ್ಬೋದು. ಬ್ರಹ್ಮ ಅನ್ನೋದು ಕುಲ, ಮತ, ದೇಶ ಎಲ್ಲದಕ್ಕೂ ಅತೀತವಾಗೋದು. ಇದರ ರಹಸ್ಯವನ್ನು ನೀನು ಗುರ್ತಿಟ್ಕೋ. ಇದು ನೀನು ಬಾಹ್ಯಕ್ಕೆ ಸಂಬಂಧ ಅಲ್ಲ, ಇದು ಭಾವಕ್ಕೆ ಸಂಬಂಧ ಅಂತ ಅವರು ಹೇಳ್ತಾರೆ.
ಬ್ರಹ್ಮಜ್ಞಾನ ಸಂಬಂಧ ವಿಷಯಗಳು ಬಂದಾಗ ನಾನು ಬ್ರಾಹ್ಮಣ. ಅವ್ರು ಹೇಳ್ಕೊತಾರೆ, ಬ್ರಹ್ಮಜ್ಞಾನ ಅಂತ ಬಂದಾಗ ನಾನು ಬ್ರಾಹ್ಮಣ. ದರ್ಬಾರ್ ಮಾಡ್ತಾ ಭಕ್ತರ ಯೋಗಕ್ಷೇಮ ವಿಚಾರಿಸ್ಬೇಕಾದ್ರೆ, ಅವರನ್ನು ಅನುಗ್ರಹಿಸ್ಬೇಕಾದ್ರೆ ನಾನು ಕ್ಷತ್ರಿಯ. ಪ್ರತಿ ಜೀವಿಗೂ ಅವರ ಪಾಪ ಪುಣ್ಯಕ್ಕನುಸಾರವಾಗಿ ಸಂಬಳ ನಿಶ್ಚಯಿಸ್ತೀನಿ. ಪ್ರತಿಯೊಬ್ಬರ ಸಂಬಳ ನನ್ನ ಹತ್ರ ಇದೆ. ತೂಗಿ ಅಳೆದು ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡ್ತೀನಿ. ಆಗ ನಾನು ವೈಶ್ಯ. ಭಕ್ತರ ಕಷ್ಟಗಳನ್ನು ನನ್ನ ಮೇಲೆ ಎಳ್ಕೋತೀನಿ, ಆಕರ್ಷಿಸ್ಕೊಂಡು ಅವರಿಗೆ ಸುಖ ಶಾಂತಿಯನ್ನು ಕೊಡ್ತೀನಿ. ಆಗ ಭಕ್ತರಿಗೆ ನಾನು ಸೇವಾ ಧರ್ಮವನ್ನು ಕಲಿಸುವಾಗ ನಾನು ಶೂದ್ರ. ಜೀವಿಗಳ ಪಾಪಗಳನ್ನು ಸ್ವಚ್ಛ ಮಾಡುವಾಗ ನಾನು ಅಗಸ. ಮರಣಿಸಿದ ಜೀವಿಗಳನ್ನು ಸುಟ್ಟು ಬೂದಿ ಮಾಡಿ ಉತ್ತಮ ಜನ್ಮಗಳನ್ನು ಕೊಡ್ತೇನೆ. ಆದ್ರಿಂದ ನಾನು ಸ್ಮಶಾನದ ಕಾವಲುಗಾರ. ಈಗ ನೀ ಹೇಳು ನಾನು ಯಾವ ಕುಲದವನು ಅಂತ ಕೇಳ್ತಾರೆ. ನೋಡಿ ಎಷ್ಟು ಇನ್ನೇನು ಹೇಳಬೇಕು ಅಂತ, ಇದಕ್ಕಿನ್ನ ಇನ್ನೇನು ಹೇಳಬೇಕು. ಇನ್ನೂ ಕೂಡ ಇಂಥದ್ದೆಲ್ಲ ಸ್ವತಃ ಇಷ್ಟೆಲ್ಲ ನಮಗಿದ್ರೂ ಕೂಡ ಇನ್ನೂ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ ಇದನ್ನೆಲ್ಲ ಇಟ್ಕೊಂಡು. ಅಂದರೆ ನಿಜವಾಗ್ಲೂ ಮೂಢತನ ಅನ್ನೋದು ನಮ್ಮಲ್ಲಿ ಎಷ್ಟು ಆಳಕ್ಕೆ ಇಳಿದ್ಬಿಟ್ಟಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಅದು ತಿದ್ಕೊಳ್ಳೋ ಮನ್ಸಿದ್ರೆ ನಾವು ನಿಜವಾಗ್ಲೂ ತಿದ್ಕೋಬೇಕಾಗತ್ತೆ. ಅದು ಇನ್ನೇನು ಹೇಳ್ಬೇಕು, ಶ್ರೀಪಾದ ವಲ್ಲಭರು ಎಲ್ಲ ಹೇಳಾಯ್ತು. ಅಪ್ಪ ಅವರ ಚರಿತ್ರೆಯಲ್ಲಿ ಕೂಡ ಬಂದಿದೆ ಇದು. ಇದೆಲ್ಲ ಮೂಲ ತತ್ವ ಅನ್ನೋದನ್ನ ತಿಳ್ಕೊಳ್ದಲೇ ಬರೀ ಹೊಟ್ಟಿಗಾಗಿ ಹೊಡೆದಾಡ್ತಾರೆ ಅಂತ ಹೇಳ್ಬಿಟ್ಟು, ಮೇಲಿನ ಹೊಟ್ಟಿಗೆ ಎಲ್ಲರೂ ಹೊಡೆದಾಡ್ತಾರೆ ಅಂತ ಸ್ವತಃ ಅಪ್ಪ ಅವರು ಕೂಡ ಹೇಳಿದ್ದಾರೆ. ಇನ್ನು ಮಹಾತ್ಮರುಗಳೇ ಹೇಳಿದ್ಮೇಲೆ ಇನ್ನೂ ಹೊಡೆದಾಟ ನಿಂತಿಲ್ಲ ಅಂದರೆ ಎಂಥ ಒಂದು ಅಸಹ್ಯಕರ ಪರಿಸ್ಥಿತಿಗೆ ಬಂದು ಹೋಗಿದೆ ಈ ಪ್ರಪಂಚ ಅನ್ನೋದು ಬೇಸರ ಆಗತ್ತೆ ನಿಜವಾಗ್ಲೂ. ಅದಕ್ಕೆ ನರಸಾವಧಾನಿಗಳು ಮತ್ತೆ ಹೇಳ್ತಾರೆ, ಕ್ಷಮಿಸ್ಬೇಕು ಶ್ರೀಪಾದ, ನಾನು ಅಜ್ಞಾನಿ, ನೀನು ದತ್ತಪ್ರಭುವೆ, ಸಕಲ ಜೀವಿಗಳಿಗೆ ನೀನು ಆಶ್ರಯದಾತನು. ಈ ಸೃಷ್ಟಿ ಹೇಗಾಯಿತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ನನ್ನ ಕೃತಾರ್ಥನಾಗಿ ಮಾಡು ಅಂತ ಕೇಳ್ಕೊತಾರೆ. ಈಗ ಇಲ್ಲಿ ಒಂದೊಂದು ವಿಚಾರ ನಾವು ಗಮನಿಸ್ಬೇಕು. ಇಲ್ಲಿ ಇದನ್ನೆಲ್ಲ ಹೇಳ್ತಿರೋ ಶ್ರೀಪಾದ ವಲ್ಲಭರು 1 ವರ್ಷದ ಮಗು ಇದನ್ನೆಲ್ಲ ಹೇಳ್ತಾ ಇರೋದು. ಇಷ್ಟೆಲ್ಲ ವಿವರಣೆ ಕೊಡ್ತಾ ಇರೋದು. ಧರ್ಮ ಅಂದ್ರೇನು, ಶಾಸ್ತ್ರ ಅಲ್ಲಿ ಹೇಳಿರೋದೇನು, ಗುರುಗಳು ಹೇಳೋದು ಒಂದೇನು, ವೇದವಾಕ್ಯ ಯಾವುದು, ಇದೆಲ್ಲ ವಿವರಣೆ ಕೊಡ್ತಿರೋದು. ಈಗ ಮುಂದೆ ಸೃಷ್ಟಿಯ ವಿವರಣೆ ಕೊಡ್ತಿರೋದು 1 ವರ್ಷದ ಮಗು ಶ್ರೀಪಾದ ಶ್ರೀವಲ್ಲಭರು. ಇದು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಏಕೆಂದರೆ 1 ವರ್ಷದ ಮಗು ನಾವು ನೋಡ್ಬೋದು, 1 ವರ್ಷದ ಮಗು ಹೇಗಿರುತ್ತೆ ಅಂತ. ಎಂತೆಂಥ ವಿಚಾರಗಳು ಹೇಳಿದ್ದಾರೆ ಶ್ರೀಪಾದ ವಲ್ಲಭರು. ಅಂದರೆ ಇದು ಅವರು ಸಕಲ ಕಲೆಗಳು, 16 ಕಲೆಗಳು ಅಂತ ಹೇಳ್ತಾರೆ. ಅದು ಮುಂದೆ ಬರುತ್ತದು. ಆ 16 ಕಲೆಗಳನ್ನು ಹುಟ್ಟುತ್ತಾನೆ ಅವರು ಒಳಗೊಂಡು, ಅಂದರೆ ಸ್ವತಃ ಪರಮಾತ್ಮ ತಾನೇ ಡೈರೆಕ್ಟಾಗಿ ಬಂದಿರೋದು ಇದು ಶ್ರೀಪಾದ ಶ್ರೀವಲ್ಲಭರು. ಅಲ್ಲಿ ಇವರಿಗೆ ಗುರುಗಳಿಲ್ಲ, ಅವರು ಏನೋ ಓದಿ ಸಂಪಾದನೆ ಮಾಡಿ ವಿದ್ಯೆನ ತಿಳ್ಕೊಂಡಿದ್ದಿಲ್ಲ. ತಿಂಗಳ ಮಗುನೇ ವೇದಗಳನ್ನು ಪಟಪಟ ಹೇಳ್ತಾ ಇರುತ್ತೆ, ಅದರ ಅರ್ಥವನ್ನು ಹೇಳ್ತಿರುತ್ತೆ. ಇದು 1 ವರ್ಷದ ಮಗು ಇದನ್ನೆಲ್ಲ ಹೇಳ್ತಾ ಇದೆ ಅಂತ ನಾವು ಮತ್ತೊಮ್ಮೆ ನೆನಪಿಸ್ಕೋಬೇಕು. ಈಗ ಈಗ ಸೃಷ್ಟಿ ಹೇಗಾಯಿತು ಅನ್ನೋದ್ರ ಬಗ್ಗೆ ವಿವರಣೆ ಶ್ರೀಪಾದ ವಲ್ಲಭರು ನೀಡ್ತಾರೆ. ಇದು ನೋಡಿ ಸುಲಭ ಅಂತ ನೋಡೋದಕ್ಕೆ ಅನ್ನಿಸ್ಬೋದು, ಆದರೆ ಭಾಳ ವಿಚಾರಗಳಿದೆ, ಭಾಳಷ್ಟು ಕಷ್ಟ ಇದೆ. ಆದ್ದರಿಂದ ನನ್ನ ಒಂದು ಮಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಇದನ್ನು ಒಂದು ಹೇಳೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಪೂರಾ ಆಗದೆ ಇರ್ಬೋದು, ಇವತ್ತು ಎಷ್ಟು ಆಗುತ್ತೋ ಅಷ್ಟು ಹೇಳಿ ಮುಂದಿನ ವಾರ ಮತ್ತೆ ನಾನು ಮುಂದುವರಿಸ್ತೇನೆ. 1 ನಿಮಿಷ ನಾನು ಇದು ಸ್ವಲ್ಪ ಇದಿರೋದ್ರಿಂದ ನಾನು ಒಂದೊಂದು ಕೆಲವೊಂದು ಕಡೆ ಬಹಳಷ್ಟು ವಿಚಾರಗಳಿರುತ್ತೆ, ವಿವರಣೆ. ಮ್ಯೂಟ್ ಆಯ್ತು ಸುನೀತಾ. ಹಲೋ, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ, ಮ್ಯೂಟ್ ಆಗಿತ್ತು. ಅದೇ ಈ ಸೃಷ್ಟಿ ಬಗ್ಗೆ ಏನು ಹೇಳ್ತಾರಲ್ಲ, ಇದು ತುಂಬ ಒಂಥರ ಕ್ಲಿಷ್ಟವಾಗಿದೆ. ಅದಕ್ಕೆ ಎಲ್ಲಿ ಈ ಥರದೊಂದು ವಿಚಾರಗಳು ಬರುತ್ತೋ, ಬಹಳಷ್ಟು ಒಳ ವಿಚಾರಗಳು ಇದರಲ್ಲಿ ಇದೆ. ಅದು ಕೂಡ ಈ ಪುಸ್ತಕದಲ್ಲಿ ಏನಾಗಿದೆ ಅಂದರೆ, ಮತ್ತೆ ಕೆಲವೊಂದೊಂದು ವಿಚಾರಗಳು ಮತ್ತೊಮ್ಮೆ ರಿಪೀಟ್ ಆಗುತ್ತೆ, ಆ ಥರ ಎಲ್ಲ ಇದೆ, ಹಿಂದೆ ಮುಂದೆ ಅದೆಲ್ಲ ಇದೆ. ಆದ್ದರಿಂದ ಇದು ನನಗೆ ಒಂದು ಹೇಳಲಿಕ್ಕೆ ಅನುಕೂಲ ಆಗಲಿ ಅಂತ ನಾನು ಒಂದು ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅದನ್ನು ತೋರಿಸ್ತಾ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತೀನಿ. ಆದರೂ ಕೂಡ ನೋಡೋಕ್ಕೆ ಸುಲಭ ಅಂತ, ಆದರೆ ವಿಚಾರ ಸ್ವಲ್ಪ ಕ್ಲಿಷ್ಟವಾಗೇ ಇದೆ. ಕೈಲಾದಷ್ಟು ಪ್ರಯತ್ನ ಪಡ್ತೀನಿ, ನೋಡೋಣ.
ಕಾಣಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಲ್ಲ ನಾ ಹೇಳೋದು? ಹಾ. ಹ್ಮ್, ಕೇಳಿಸ್ತಿದೆ. ಆ. ಇಲ್ಲಿ ಇಲ್ಲಿ ಆ, ಇಲ್ಲಿ ಏನಂದ್ರೆ ಆ, ಮೊದಲು ಇಡೀ ಈ ಏನು ಹೇಳ್ತೀವಿ, ಏನು ನಾವು ಯಾವುದನ್ನು ಕಲ್ಪನೆ ಮಾಡ್ಕೋಬಾರ್ದು ಇದನ್ನ ಅರ್ಥ ಆಗೋಕೆ. ಅಂದ್ರೆ ಏನೂ ಕಲ್ಪನೆ ಇಲ್ಲ. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಒಂದು ಕಲ್ಪನೆಯನ್ನು ಕೂಡ ಅದು ಆಮೇಲೆ ಬರೋದು, ಅದರಿಂದ ಅದಕ್ಕೂ ಮುಂಚಿನದಿದು. ಏನೂ ಇಲ್ಲ ಅಂದ್ರೆ ಆ ಪರಮಾತ್ಮ ಒಬ್ನೇ ಇರೋದು. ಪರಮಾತ್ಮ ಅಂತ ನಾವೇನು ಹೇಳ್ತೀವಿ ಅಂದ್ರೆ ಆ, ಪರಬ್ರಹ್ಮ ಅಥವಾ ಪರಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತಲ್ಲ. ಆ, ಮೂಲ, ಎಲ್ಲದಕ್ಕೂ ಮೂಲ, ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಬರೋಕ್ಕೂ ಮೂಲ, ಎಲ್ಲದಕ್ಕೂ ಮೂಲ ಆ ಪರಮಾತ್ಮ ಅವನೊಬ್ನೇ ಇದ್ದಿದ್ದು ಅಂತ ಅಲ್ಲಿಂದ ಆರಂಭ ಆಗುತ್ತೆ. ಆ ಪರಮಾತ್ಮನ ಎಷ್ಟು ಅವನಿಗೆ ಶಕ್ತಿಗಳಿದೆ, ಅದರಲ್ಲಿ ಒಂದು ಗುಲಗಂಜಿ ಅಂಶ ಮಾತ್ರವೇ ಈ ಇಡೀ ಸೃಷ್ಟಿ ಅಂತೆ. ಒಂದು ಗುಲಗಂಜಿ ಅಂಶ ಮಾತ್ರನೇ ಆ ಶಕ್ತಿ ಉಪಯೋಗ ಆಗಿರೋದು ಈ ಇಡೀ ಎಷ್ಟೋ ಕೋಟಿ ಬ್ರಹ್ಮಾಂಡಗಳ ಸೃಷ್ಟಿಗೆ. ಆ ಪರಮಾತ್ಮನ ಅಷ್ಟು ಶಕ್ತಿಗಳಲ್ಲಿ ಒಂದು ಗುಲಗಂಜಿ ಶಕ್ತಿ ಮಾತ್ರ ಅಂತ ನೋಡಿ ಇದಿಷ್ಟು. ಅಂದ್ರೆ ಒಂದು ಸುಮ್ಮನೆ ನಮಗೆ ಊಹೆ ಮಾಡ್ಕೊಳಕ್ಕೂ ಬರಲ್ಲ, ಆದ್ರೆ ಒಂದು ಊಹೆ ಅಂತ ಮಾಡ್ಕೋಬೋದೇನೋ ಅಂತ ಒಂದು ಮಟ್ಟಿಗೆ ಮಾಡ್ಕೋಬೋದು. ಅಂದ್ರೆ ಇದು ಇನ್ನೂ ಒಂದು ಮಟ್ಟಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೋಬೋದು, ಅದು ಆಮೇಲೆ ನಾನು ಹೇಳ್ತೇನೆ. ಈಗ ಅಷ್ಟು ಮಾತ್ರ ಈ ಸೃಷ್ಟಿ ಅಂತ ಆಯ್ತಂತೆ. ಅದು ಹೇಗೆ ಅಂತಂದ್ರೆ, ಈಗ ಅವನು ಇದು ಇದು ಬರೀ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಮಾತ್ರನ ಬಂದಿರೋದು ಅಂತ ನೀವು ಕೇಳಿದ್ರೆ ಇಲ್ಲ, ಇದು ಭಾಗವತದಲ್ಲಿ ಕೂಡ ಈ ಸೃಷ್ಟಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ತುಂಬಾ ವಿವರಣೆಗಳು ಬರುತ್ತಂತೆ. ಅಂದ್ರೆ ಕೆಲವು ಸ್ವಲ್ಪ ಸ್ವಲ್ಪ ನಾನು ಬೇರೆ ಬೇರೆ ಕಡೆಯಿಂದ ತೆಗೆದುಕೊಂಡು ಓದಿ ಸ್ವಲ್ಪ ಬೇರೆ ಬೇರೆ ಮೂಲಗಳಿಂದ ನಾನು ಒಂದು ಮಟ್ಟಿಗೆ ಒಂದು ರೆಡಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಭಾಗವತದಲ್ಲಿ ಏನು ಹೇಳುತ್ತೆ ಅಂದರೆ, ಅವನ ಪರಮಾತ್ಮನ ಉಸಿರಿನಿಂದ ಈ ಉಸಿರು ಹೊರಗಡೆ ಬರುತ್ತಲ್ಲ, ಆಗ ಈ ಬ್ರಹ್ಮಾಂಡಗಳು ಹೊರಗಡೆ ಬಂದವು ಅಂತ ಹೇಳ್ಬಿಟ್ಟು ಆ ರೀತಿಯಾದ ಒಂದು ವಿವರಣೆ ಕೂಡ ಬರುತ್ತೆ. ಆದರೆ ಇಲ್ಲಿ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಬಂದಿರೋದೇನೆಂದರೆ, ಒಂದು ಪರಮಾತ್ಮನ ಒಂದು ತೇಜಸ್ಸಿನಿಂದ ಆ ಬ್ರಹ್ಮಾಂಡಗಳು ಮೂಡಿ ಬಂದವು ಅಂತ ಬರುತ್ತೆ. ಅದಿರಲಿ, ಇದು ಉಸಿರಿಂದ ಹೊರಗೆ ಬಂದವು, ಅವನ ಉಸಿರಿನಿಂದ ಅನ್ನೋದಕ್ಕೆ ಒಂದು ಸುಮ್ಮನೆ ಇಲ್ಲಿ ತೋರಿಸಿದೆ ಒಂದು ಚಿತ್ರ. ಅದು ಒಂದು ಉಸಿರು ಅನ್ನೋದ್ರ ಬಗ್ಗೆ ಒಂಚೂರು ಕಲ್ಪನೆಯನ್ನು ತೆಗೆದುಕೊಳ್ಳೋಣ ಅಂತ ಅದು ಏನು ಹೇಳಿದಾರೋ ಅದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಅವನ ಒಂದು ಉಸಿರು 3,11,000 ಕೋಟಿ ವರ್ಷಗಳಂತೆ. ಒಂದು ಉಸಿರು ಅವಂದು 3,11,000 ಕೋಟಿ ವರ್ಷಗಳು. ಅಂದರೆ ನಮಗೇನು ವರ್ಷ ಅಂದರೆ 365 ದಿನ ವರ್ಷ ಅಂತೀವಲ್ಲ, ಆ ವರ್ಷಗಳ ಲೆಕ್ಕದಲ್ಲಿ ಇಷ್ಟು ಕೋಟಿ ವರ್ಷಗಳು ಅವನ ಒಂದು ಉಸಿರಂತೆ ಅಂತ ಹೇಳಿದ್ದಾರೆ. ಈಗ ಇನ್ನೂ ಒಂದು ಇದರಲ್ಲಿ ನಾವು ನೋಡ್ಬೋದು, ಈ ಅಷ್ಟೊಂದು ಶಕ್ತಿಯಲ್ಲಿ ಒಂದು ಗುಲಗಜೆ ಅಂಶ ಮಾತ್ರನೇ ಸೃಷ್ಟಿ ಅಂತ ಹೇಳ್ತಾರಲ್ಲ, ಇಲ್ಲಿ ಇದನ್ನ ನಾವು ನಮ್ಮ ಮಟ್ಟಿಗೆ ನಾವು ಕೂಡ ನಾವು ನೋಡ್ಕೋಬಹುದು. ಅಂದ್ರೆ ಬ್ರಹ್ಮಾಂಡದಲ್ಲಿ ಏನಿದೋ ಪಿಂಡಾಂಡದಲ್ಲಿ ಕೂಡ ಅದೇ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಮ್ಮ ಒಂದು ಕಾನ್ಷಿಯಸ್ನೆಸ್, ಚೈತನ್ಯ ಅಂತ ಏನು ನಾವು ಹೇಳ್ತೀವಲ್ಲ, ಅದರಲ್ಲಿ ಈಗ ನಾವು ಏನು ವ್ಯವಹಾರ ಮಾಡ್ತಾ ಇದೀವಿ ಹೊರಗಡೆ, ಅಂದ್ರೆ ಇದು ಸೃಷ್ಟಿ, ನಮ್ಮ ಒಂದು ಸೃಷ್ಟಿ ಅಂತ ಹೇಳ್ಬೋದು. ನಮ್ಮ ಮನಸ್ಸಿನಲ್ಲಿ ಇರೋ ಒಂದು ವಿಚಾರಗಳು ಅದೆಲ್ಲ ನಮ್ಮ ಸೃಷ್ಟಿ. ಆ ಮನಸ್ಸಿನಲ್ಲಿರೋ ವಿಚಾರಗಳಿಂದಲೇ ನಾವು ಹೊರಗಡೆ ಕಾರ್ಯ ಪ್ರವೃತ್ತರಾಗ್ತೀವಿ. ನಾವು ಏನೇನೋ ಮಾಡ್ತೀವಿ, ಕಾರ್ಯಗಳನ್ನು ಅದು ಕ್ರಿಯೇಟ್ ಮಾಡ್ತೀವಿ, ಅದನ್ನು ಸಸ್ಟೈನ್ ಮಾಡ್ತೀವಿ, ಅಂದರೆ ಉಳಿಸ್ತೀವಿ, ಅದನ್ನು ಅಳಿಸ್ತೀವಿ ಕೂಡ. ಎಷ್ಟೊಂದನ್ನು ನಾವು ಇದು ಬೇಡ ಅಂತ ಅಳಿಸ್ತೀವಿ. ಈಗ ನಮ್ಮ ಮಟ್ಟಕ್ಕೆ ಅಂದರೆ ಒಬ್ಬ ವ್ಯಕ್ತಿ, ಒಂದು ಜೀವಿಯ ಮಟ್ಟಕ್ಕೂ ಕೂಡ ಇದರಲ್ಲಿ ನಮ್ಮ ಇಡೀ ಚೈತನ್ಯ, ನಮ್ಮ ಒಳಗಿರೋ ಚೈತನ್ಯ ಇದಲ್ಲಿ ಎಷ್ಟು ಭಾಗ ನಾವು ಇದಕ್ಕೆ ಉಪಯೋಗ ಆಗತ್ತೆ ಅಂದರೆ ಗುಲಗಂಜಿ ಅಂಶ ಮಾತ್ರನೇ. ಅದನ್ನೇ ಎಲ್ಲಿ ನಾವು ಇಷ್ಟೇ ಅವನ ಒಳಗಡೆ ಅವನೇನು ಚೈತನ್ಯ ನಮ್ಮೊಳಗಡೆ ಇದೆ, ಅದರಲ್ಲಿ ಒಂದು ಗುಲಗಂಜಿ ಅಂಶ. ಈಗ ಮನಸ್ಸಿನಲ್ಲೇ ನೋಡಿ, ನಾವು ಲೆಕ್ಕ ಹಾಕಬೇಕು ಅಂತಂದರೆ, ಈಗ ನಾವು ಯಾವುದೋ ಒಂದು ಕಾರ್ಯ ಮಾಡಬೇಕಾದ್ರೆ ಯಾವ ಕಾರ್ಯದಲ್ಲೂ ಕೂಡ ಸಾಮಾನ್ಯ ಮನುಷ್ಯರ ಮಟ್ಟಿಗೆ ನಾನು ಹೇಳ್ತಾ ಇರೋದು, ನಮ್ಮಂಥ ಸಾಮಾನ್ಯರು ಅಲ್ಲಿ ಪೂರ್ತಿ ಮನಸ್ಸು ಅಲ್ಲಿ ನಾವು ಕೊಟ್ಟಿರ್ತೀವ. ಎಷ್ಟೋ ಬಾರಿ ಪೂರ್ತಿ ಮನಸ್ಸು ಕೊಡಬೇಕು ಅಂತ ಇರೋದು, ಆದರೆ ಪೂರ್ತಿ ಮನಸ್ಸು ನಮ್ದು ಯೂಸ್ ಆಗಿರೋದಿಲ್ಲ. ಅಲ್ಲಿ ಒಂದು ಕೆಲಸ ಮಾಡ್ತಿರ್ತೀವಿ, ಮನಸ್ಸು ಇನ್ನೂ 10 ವಿಚಾರನ ಡಿಸ್ಕಸ್ ಮಾಡ್ತಿರುತ್ತೆ ಒಳಗಡೆ, ಅಥವಾ ಬೇರೆ ಬೇರೆ 100 ಕಡೆ ಓಡಾಡ್ತಿರುತ್ತೆ, ಆ ಥರ ಮಾಡಿದೆ. ಆದರೆ ಅಲ್ಲಿ ಅಂದರೆ
ಇಡೀ ಒಂದು ಮನಸ್ಸು ಕೂಡ ನಮ್ದು ಉಪಯೋಗ ಆಗಲ್ಲ ಒಂದು ಕಡೆ ನಾವು ಮಾಡೋ ಒಂದು ಕೆಲಸದಲ್ಲಿ. ಅದು ಎಲ್ಲ ಅದ್ರ ಗುಲಗಂಜಿ ಅಂಶದ ಮಾತ್ರ ಅಲ್ಲೇನೋ ಒಂದು ಉಪಯೋಗಕ್ಕೆ ಬಂದಿರುತ್ತೆ. ಅಂದ್ರೆ ನಾವು ನಮ್ಮ ಇಡೀ ಚೈತನ್ಯವನ್ನ ನಾವೇನಾದ್ರು ಕಂಡುಕೊಂಡ್ವಿ ಅಂದ್ರೆ ಆ ಸ್ಥಿತಿ ಹೇಗಿರುತ್ತೆ ಅಂದ್ರೆ ಅದು ಅಪ್ಪನ ಸ್ಥಿತಿ, ಆ ಪರಮಾತ್ಮನ ಒಂದು ಸ್ಥಿತಿಗೆ ರೀಚ್ ಆದವರು ಅಂದ್ರೆ ಆ ಇಡೀ ಚೈತನ್ಯ ಏನಿರುತ್ತಲ್ಲ ಅದು ರಿಫ್ಲೆಕ್ಟ್ ಆಗ್ಬಿಟ್ರೆ ನಮ್ಮ ಮನಸ್ಸಲ್ಲಿ. ಈಗ ನಮ್ಮ ಮನಸ್ಸಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ಎಷ್ಟು ಅಂದ್ರೆ ಭಾರಿ ಆಮ್, ಗುಲಗಂಜಿ ಅಂಶದಷ್ಟು. ಅದರಿಂದ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಒಂದು ಜೀವನ ನಡೆಸ್ತಾ ಇದ್ದೀವಿ, ಒಂದು ಇದು ಆ, ಇಷ್ಟರಲ್ಲಿ ಇಷ್ಟು ನಡೆಸ್ತಾ ಇದ್ದೀವಿ ಅಂದ್ರೆ ಆ ಇಡೀದು ನಮಗೆ ಏನಾದರೂ ರಿಫ್ಲೆಕ್ಟ್ ಆಗ್ಬಿಟ್ರೆ ನಮ್ಮ ಮನಸ್ಸಲ್ಲಿ ಅದು ಆ ಪರಮಾತ್ಮನ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೂಡ ನಾವು ಅದನ್ನ ರಿಲೇಟ್ ಮಾಡ್ಕೋಬಹುದು. ಇದೆಲ್ಲ ಇದು ಏನಿದೆ ಬ್ರಹ್ಮಾಂಡದ ವಿವರಣೆ, ಇದೆಲ್ಲ ಪ್ರತಿಯೊಂದನ್ನು ನಾವು ಈ ನಮ್ಮ ಒಳಗಡೆ ಪಿಂಡಾಂಡಕ್ಕೆ ನಾವು ರಿಲೇಟ್ ಮಾಡ್ಕೋಬಹುದು ಅನ್ನೋದಕ್ಕೆ ಇದೊಂದು ವಿಚಾರ, ಉತ್ತಮವಾದ ವಿಚಾರ. ಆದರೆ ಮನಸ್ಸನ್ನು ಪೂರ್ಣ ಕೊಡುವ ಎಲ್ಲಿ ಯಾವುದೇ ಮಾಡಬೇಕಾದ್ರು ಅಂತ ಗುರುಗಳು ಅದನ್ನೇ ಹೇಳೋದು, ಪೂರ್ಣ ಅಲ್ಲಿ ನೀನು ಇರು ಅಂತ ಹೇಳ್ಬಿಟ್ಟು. ಪೂರ್ಣ ನೀನು ಎಲ್ಲಿ ಸ್ಥಿತ, ಪೂರ್ಣದಿಂದ ನೀನು ಪರಿಪೂರ್ಣವಾದ ಮನಸ್ಸಿಂದ ಏನೇ ಮಾಡ್ತೀಯಲ್ಲ ಅದು ಪೂಜೆ ಅಂತ ಹೇಳ್ತಾರೆ ಗುರುಗಳು. ಅದಕ್ಕೇನೆ, ಏಕೆ ಅಂದರೆ ಅಲ್ಲಿ ಯು ಹ್ಯಾವ್ ಯೂಸ್ಡ್ ಆಲ್ ದ ಇದು ಕೇಪಬಿಲಿಟೀಸ್, ನಿಂದು ಎಲ್ಲದನ್ನು ಅಲ್ಲಿ ಹಾಕಿರ್ತೀಯಲ್ಲ ಅದೇ ಪೂಜೆ. ಆ ಪರಿಪೂರ್ಣ ಆವಾಗ ನೀನು ಎಲ್ಲ ಕಡೆ ಆ ಪರಿಪೂರ್ಣ ಮನಸ್ಸನ್ನು ಕೊಡ್ತಾ ಬಂದರೆ ಏನೇ ಮಾಡ್ಬೇಕಾದ್ರೂ ಅವಾಗ ನಿನ್ನ ಇಡೀ ದಿನ ಇಡೀ ನಿಂದು ಎಲ್ಲದೂ ಪೂಜೆ ಆಗಿ ನೀನು ಆ ಪರಮಾತ್ಮನನ್ನು ತಲುಪ್ತೀಯಾ ಅಂತ ಹೇಳ್ಬಿಟ್ಟು ಗುರುಗಳು ಏನು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದಕ್ಕೂ ಇದಕ್ಕೂ ಅಂದ್ರೆ ಮೈ ಜುಮ್ ಅನ್ಸುತ್ತೆ ರಿಲೇಟ್ ಮಾಡಿಕೊಂಡ್ರೆ. ಆ ಆ ಇದು ಬರುತ್ತೆ ಇದರಲ್ಲಿ. ಇನ್ನು ಏನು ಹೇಳ್ತಾರೆ ಶ್ರೀಪಾದ ಶ್ರೀ ವಲ್ಲಭರು ಅಂತಂದರೆ, ಆ ಪರಮಾತ್ಮನ ಉಸಿರಿನಿಂದ ಅಂತ ಬಂದಿದೆ, ಇಲ್ಲಿ ತೇಜಸ್ನಿಂದ ಆ ಈ ಒಂದು ಅನಂತ ಒಂದು ಏನು ಹೇಳಬೇಕು ಅದನ್ನ, ಅನಂತತೆ ಅಂತ ಹೇಳ್ಬೋದು. ಅನಂತ ಜಲ ಅಂತ ಹೇಳ್ತಾರೆ. ಆ ಜಲ ಅಂದರೆ ಇಲ್ಲಿ ಇನ್ನೊಂದು ಬರುತ್ತೆ, ಈ ಜಲ ಅನ್ನೋದು ಸೃಷ್ಟಿನೇ ಆಗಿರಲಿಲ್ಲ, ಈ ಎಲ್ಲಿಂದ ಬಂತು ಈ ಜಲ ಅಂತ ಅದನ್ನ ಹೇಳ್ತೀನಿ ಆಮೇಲಿಂದ. ಈಗ ಆ ಜಲದಲ್ಲಿ ಏನು ಹೊರಬಂದ್ವು ಬ್ರಹ್ಮಾಂಡಗಳು, ಅವು ತೇಲೋದಕ್ಕೆ ಶುರು, ಅನಂತ ಬ್ರಹ್ಮಾಂಡಗಳು ತೇಲಿದ್ವಂತೆ. ಈ ಇಷ್ಟು ಈಗ ಇನ್ನೂ ಈ ಚತುರ್ಮುಖ ಬ್ರಹ್ಮನ ಸೃಷ್ಟಿ ಆಗಿಲ್ಲ, ಯಾವುದೇ ಪಂಚಭೂತಗಳು ಇನ್ನೂ ಸೃಷ್ಟಿ ಆಗಿಲ್ಲ ಅಂತ ಹೇಳೋದು. ಅದಕ್ಕೂ ಮುಂಚಿತವಾದದ್ದು ಇದು ಅಂತ. ಅನಂತ ಈ ಬ್ರಹ್ಮಾಂಡಗಳು ಈ ಚಿತ್ರದಲ್ಲಿ ನೋಡ್ಬೋದು. ಈ ಸುಮ್ಮನೆ ಒಂದು ಊಹೆ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ತೇಲಿ ಬಂದ್ವು ಅಂತ ಹೇಳ್ಬಿಟ್ಟು ತೇಲ್ತಾ ಇದ್ವು. ಸರಿ, ಹಾಗಾದ್ರೆ ಈ ಜಲ ಸೃಷ್ಟಿ ಆಗಕ್ಕೆ ಮುಂಚೆ ಇದಕ್ಕೇನು, ಈ ಜಲ ಏನು ಹಾಗಾದ್ರೆ? ಇದಕ್ಕೆ ಕಾರಣ ಉದಕ ಅಂತ ಹೇಳಿದ್ದಾರೆ. ಅಂದರೆ ಇದು ಕಾರಣ ಉದಕ ಅಂತ, ಕಾರಣೋದಕ ಶಾಯಿ ವಿಷ್ಣು ಅಂತ ಕೂಡ ಹೇಳ್ತಾರೆ. ಕರ್ಣೋದಕ ಅಂದರೆ ಇದು ಕಾರಣ ಅಂತ. ಅಂದರೆ ಇಡೀ ಏನು ಆ ಬ್ರಹ್ಮಾಂಡಗಳ ಸೃಷ್ಟಿ ಆಯಿತು, ಮತ್ತೆ ಆ ಬ್ರಹ್ಮಾಂಡಗಳು ಒಳಗೆ ಮತ್ತೆ ಮತ್ತೆ ಏನು ಸೃಷ್ಟಿ ಆಗಬೇಕಿದೆ ಅದಕ್ಕೆಲ್ಲ ಇದು ಕಾರಣೋದಕ. ಅಂದರೆ ಈ ನೀರು ಅಂದರೆ ನಾವು ನೋಡೋ ಫಿಸಿಕಲ್ ವಾಟರ್ ಅಂತ ಆ ಥರ ಅಲ್ಲ ಇದು. ಬಟ್ ಅದು ಯಾವ ಥರ ಅಂದರೆ ನಮಗೆ ಅದ್ರದ್ದು ಐಡಿಯಾ ಬರೋದಿಲ್ಲ. ಬಟ್ ಈ ಥರ ಅಲ್ಲ, ಫಿಸಿಕಲ್ ವಾಟರ್ ಅಂತೂ ಅಲ್ಲ. ಆದರೆ ಅದು ಕೂಡ ನೀರಂತ ಹೇಳ್ತಾರೆ. ಈಗ ನೋಡಿ, ಈಗ ಪ್ರಳಯ ಆದಮೇಲೆ ಎಲ್ಲ ನೀರಾಯಿತು ಅಂತ ಕೂಡ ನಾವು ಕತೆಗಳಲ್ಲಿ ಕೇಳಿದ್ದೀವಿ. ಪ್ರಳಯ ಆದಮೇಲೆ ಏನೂ ಇರಲಿಲ್ಲ, ನೀರಿನ ಮೇಲೆ ವಿಷ್ಣು ಮಲಗಿದ್ದ ಆಲದೆಲೆ ಮೇಲೆ ಅಂತ. ಆ ನೀರು ಯಾವುದು ಮತ್ತೆ ಪ್ರಳಯ ಆದಮೇಲೆ? ಈ ನೀರ ನಾವು ಏನು ಭೂಮಿ ಮೇಲೆ ನೋಡ್ತೀವಲ್ಲ ಆ ನೀರ ಅಲ್ಲ. ಆ ನೀರು ಇದು ಈ ಫಿಸಿಕಲ್, ದಟ್ ಈಸ್ ನಾಟ್ ಫಿಸಿಕಲ್ ವಾಟರ್ ಅಂತ. ಅಂದರೆ ಈ ಸೃಷ್ಟಿ ಅನ್ನೋದು ಆಗೋದಕ್ಕೆ ಮುಂಚೆ ಈ ಮುಂಚಿತವಾಗಿ ಇರೋ ಸ್ಥಿತಿ ಇದು. ಆಮೇಲೆ ಸೃಷ್ಟಿಯ ನಂತರದಲ್ಲಿ ಕೂಡ ಎಲ್ಲ ನೀರಿನಿಂದ ಆವರಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು. ಈಗ ಇದು ಒಂದು ರೀತಿ ಪರಮಾತ್ಮನ ಏನು ಒಬ್ಬನೇ ಇದೆ, ಅವನ ಕಾರಣ ಶರೀರ ಅಂತ ಕೂಡ ಹೇಳ್ಬೋದು. ಕಾರಣ ಶರೀರ, ಕಾರಣೋದಕ ಶಾಯಿ ವಿಷ್ಣು ಅಂತ ಹೇಳ್ತಾರೆ. ಈಗ ಈ ಪರಮಾತ್ಮ ನೋಡಿ, ಇದನ್ನೇ ಇದು ನೀರು ಯಾವುದು ಇದನ್ನ ನಾನು ಹೇಳ್ತಾ ಇದ್ದೆ. ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಇತ್ತೀಚೆಗೆ ಎಲ್ಲ ಕಂಡುಹಿಡಿದಿರೋದು ಇದೇನು ಈ ನೀರು ಅಂತ ನಾ ಹೇಳಿದೆ, ಈ ಒಂದು ಪ್ರಳಯದ ನಂತರ ಅಥವಾ ಸೃಷ್ಟಿಯ ಪೂರ್ವದಲ್ಲಿ ನೀರು ಅಂತ ಹೇಳಿದೆ. ನಮ್ದ್ರಲ್ಲಿ ಹೇಳಿರೋದ್ರಲ್ಲಿ ಅದೇನು ನೀರು ಅಂತ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಕೆಲವು ಜನರು ಅದನ್ನು ಹಾಸ್ಯ ಮಾಡಿದ್ದು ಕೂಡ ಉಂಟು. ಆದರೆ ಅದಕ್ಕೆ ಈಗ ಕಂಡುಹಿಡಿದಿದ್ದಾರೆ, ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಅಂದರೆ ಅದನ್ನು ಡಾರ್ಕ್ ಮ್ಯಾಟರ್ ಅಂತ ಕೂಡ ಹೇಳ್ತಾರೆ.
ಒಂಥರ ಬ್ಲ್ಯಾಕ್ ಹೋಲ್ ಅಂತ ಕೂಡ ಬಹಳಷ್ಟು ಜನ ಅದಕ್ಕೆ ಹೋಲಿಸಿದ್ದಾರೆ. ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಅಂತೆಲ್ಲ ಈಗ ಕಂಡುಹಿಡಿದಿದ್ದಾರೆ. ಅದು ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಲಿಸಿದ್ದಾರೆ. ಆದರೆ ಅದಕ್ಕೊಂದು ಹೆಸರು ಕೊಡಬೇಕಾಗಿತ್ತು. ಅದನ್ನ ಒಂಥರ ಕರುಣೋದಕ ಆ ಥರ ಎಲ್ಲ ಹೆಸರು ಕೊಟ್ಟಿದ್ದಾರೆ ನಮ್ಮವರು. ನೀರು ಅಂತ ಅಂದ್ಬಿಟ್ರು. ಏಕೆಂದರೆ ನಮಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂತ ಅಂದರೆ ನಮಗೆ ಗೊತ್ತಿರೋದನ್ನೇ ಹೇಳಬೇಕು. ಅದರಿಂದ ಅದೊಂಥರ ನೀರು ಅಂತ ಹೇಳಿಬಿಟ್ರು ನಮ್ಮ ಇದರಲ್ಲಿ ಟೆಕ್ಸ್ಟ್ಗಳಲ್ಲಿ. ಹೀಗೆ ಈ ಥರ ನೆಕ್ಸ್ಟು ಈಗ ಆ ಬ್ರಹ್ಮಾಂಡಗಳು ನಾವೇನು ತೇಲ್ ಬರ್ತಾ ಇದ್ವಲ್ಲ ಅದನ್ನು ನೋಡಿದ್ವಲ್ಲ, ಆ ಆ ಬ್ರಹ್ಮಾಂಡಗಳು ಎಲ್ಲ ಅಂಧಕಾರಮಯವಾಗಿತ್ತಂತೆ ಒಳಗಡೆ. ಅದು ಅಂಧಕಾರಮಯವಾಗಿತ್ತಲ್ಲ, ಅದ್ರ ಒಳಗಡೆ ಆ ಒಂದು ಏನು ಇವಾಗ ಅಂದರೆ ಈಗ ಬ್ರಹ್ಮಾಂಡ ಅಂದರೆ ನಾವು ಒಂದು ಬಾಡಿ ಅಂತ ತಿಳ್ಕೊಬೋದು. ಆ ಬಾಡಿ ಒಳಗಡೆ ಚೈತನ್ಯ ಇಲ್ಲ ಅಂದರೆ ಅಲ್ಲಿ ಏನೂ ಇಲ್ಲ. ಅಂದರೆ ಅಂಧಕಾರ ಅಂದರೆ ಬರೀ ಸುಮ್ಮನೆ ಕತ್ಲಿರೋದು ಅನ್ನೋದಕ್ಕಿಂತ ಇವಾಗ ನಮ್ಮ ಒಂದು ಬಾಡಿ ಒಳಗಡೆ ಚೈತನ್ಯ ಇಲ್ಲ ಅಂದರೆ ಅದು ಒಂದು ರೀತಿ ಸುಮ್ಮನೆ ಇಟ್ಸ್ ಡೆಡ್ ಅಂತ ಹೇಳ್ತೀವಿ. ಆ ರೀತಿ ಅದರಲ್ಲಿ ಚೈತನ್ಯ ಪ್ರವಹಿಸ್ತು ಅಂತಂದರೆ, ಅಂದರೆ ಅದು ಆತ್ಮ ಅನ್ನೋದು ಬಂತು ಅಂತಂದರೆ ಅಲ್ಲಿ ಎಲ್ಲ ಒಂದು ರೀತಿ ವರ್ಕ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ಆ ಥರ ಆ ಬ್ರಹ್ಮಾಂಡಗಳು ನಾವೇನಿದ್ವು ಅಂಧಕಾರಮಯವಾಗಿದ್ವು ಅಂದರೆ ಅದರೊಳಗಡೆ ಚೈತನ್ಯ ಅನ್ನೋದು ಪ್ರವಾಹ ಆಗಿರಲಿಲ್ಲ. ಅಲ್ಲಿ ಆ ಪರಮಾತ್ಮ ಚೈತನ್ಯದಿಂದ ಒಳಗಡೆ ಹೊಕ್ಕನಂತೆ, ಪ್ರತಿ ಬ್ರಹ್ಮಾಂಡದಲ್ಲೂ ಒಳಗಡೆ ಹೊಕ್ಕನಂತೆ. ಅವನ ತೇಜಸ್ಸು ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಹೋಗ್ತು. ಅಂದರೆ ಅವನೇ ಅದರ ಆತ್ಮ ಅಂತ. ಆ ಪ್ರತಿಯೊಂದು ಬ್ರಹ್ಮಾಂಡದ ಆತ್ಮಸ್ವರೂಪ ಅವನು ಅಂತ, ಅದರೊಳಗಡೆ ಹೊಕ್ಕ ಅಂತ. ಅದಕ್ಕೆ ಶ್ರೀಪಾದವಲ್ಲಭರು ಹೇಳ್ತಾರೆ, ಆ ಮೂರ್ತಿ ಪರಮಾತ್ಮನ ಮೂರ್ತಿ ರೂಪ ಅಂದರೆ ಆ ತೇಜಸ್ವಿ ಮೂರ್ತಿ ರೂಪವನ್ನು ಅಂತಲ್ಲ, ಅದಕ್ಕೆ ಅನಿರುದ್ಧ ಅಂತಾರೆ ಅಂತ. ರುದ್ಧ ಇಲ್ಲದವನು ಅನಿರುದ್ಧ ಅಂತ ಅಂತಾರೆ ಅಂತ ಕರೆದ್ರು ಅವನನ್ನ ಅಂತ. ಅದನ್ನೇ ಹಿರಣ್ಯಗರ್ಭ, ಸೂರ್ಯ, ಸವಿತಾ, ಪರಂಜ್ಯೋತಿ ಅಂತ ಕೂಡ ವೇದದಲ್ಲಿ ಹೇಳಿದೆ. ಅಂದರೆ ಅದು ಎಲ್ಲ ಬಂಗಾರಮಯವಾಗಿ ಅವನು ಯಾವಾಗ ಹೊಕ್ಕನೋ ಅದು ಎಲ್ಲ ಅಂಡಗಳು, ಎಲ್ಲ ಬ್ರಹ್ಮಾಂಡಗಳು, ಪ್ರತಿಯೊಂದು ಬ್ರಹ್ಮಾಂಡವು ತೇಜೋಮಯವಾಗಿ ಕಂಡುಬಿಡ್ತಂತೆ. ಅಂದರೆ ಎಲ್ಲ ಹೊಳೆಯುತ್ತಾ ಸುವರ್ಣ ಒಂದು ಬಂಗಾರದ ಒಂದು ಗೋಲಗಳಾಗಿ, ಅಂಡಗಳಾಗಿ ಕಾಣ್ತು. ಅದಕ್ಕೆ ಅದನ್ನ ಹಿರಣ್ಯಗರ್ಭ ಅಂತ ಅಂದರು, ಸೂರ್ಯ ಅಂದರು, ಸವಿತಾ ಅಂದರು. ಇಲ್ಲಿ ತುಂಬ ಕನ್ಫ್ಯೂಷನ್ಗಳಾಗತ್ತೆ. ಈ ಸೂರ್ಯ ಅಂದರೆ ನಾವೇನಂತೀವಿ, ನಾವು ನೋಡೋ ಸೂರ್ಯ ಅಂತೀವಿ, ಇದೇನೋ ಅದೇನೋ ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಬಟ್ ಮೂಲ ಇದು ಪರಬ್ರಹ್ಮನೇ ಅದರೊಳಗಡೆ ಹೊಕ್ಕಿದ್ದೆ ಹಿರಣ್ಯಗರ್ಭ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ಅಂತ ಶ್ರೀಪಾದವಲ್ಲಭರು ಹೇಳ್ತಾನೆ. ಅವನು ಹೊಕ್ಕ ಒಳಗಡೆ. ಈಗ ಇಲ್ಲಿ ಕೂಡ ನೋಡಿ, ಅವನು ಯಾವಾಗ ಒಳಗಡೆ ಹೊಕ್ಕನೋ ಅಲ್ಲಿ ಕೂಡ ಮತ್ತೆ ನೀರು ಅಂತ ಹೇಳ್ತಾರೆ. ಅಂದರೆ ಅದನ್ನ ಗರ್ಭೋದಕ ಅಂತ ಹೇಳ್ತಾರೆ. ಮುಂಚೆ ಏನಿತ್ತು ಅದು ಕರ್ಣೋದಕ, ಇಲ್ಲಿ ಗರ್ಭೋದಕ ಶಾಯಿ ವಿಷ್ಣು. ಇಲ್ಲಿ ಕೆಳಗಡೆ ಮಲಗಿರೋ ಥರ ನೀವು ನೋಡ್ತಾ ಇರ್ಬೋದು. ಇದು ಗರ್ಭೋದಕ ಶಾಯಿ ವಿಷ್ಣು ಅಂತ. ಇದೇನೋ ಅದೇನು ಮತ್ತೆ ಇಲ್ಲಿ ಗರ್ಭೋದಕ ಅಂತಂದರೆ ಮತ್ತೆ ಅದು ಒಂದು ರೀತಿ ನೀರು ಅಂತ ನಾವೇನು ಅದು ಓಷನ್ ಅಂತಾರೆ. ಅಂದರೆ ಓಷನ್ ಅಂದರೆ ನಮ್ಮ ಓಷನ್ ನಾವೇನು ನೋಡ್ತೀವಿ ಸಮುದ್ರ, ಭೌತಿಕವಾದ ಆ ಥರ ಅಲ್ಲ. ಮತ್ತು ಎಗೈನ್ ಅದು ಆ ಸೃಷ್ಟಿಗೆ ಪೂರಕವಾದ ಒಂದು ಮ್ಯಾಟರ್ ಅಂತ ಹೇಳ್ಬೋದು. ಒಂದು ಇದು ಆ ಒಂದು ಇದನ್ನ ಗರ್ಭೋದಕ ಅದರಲ್ಲಿ ಮಲಗ್ದ ಅಂತಂದರೆ ಅವನು ಅದರೊಳಗಡೆ ಪ್ರವೇಶ ಮಾಡಿದ್ದಾನೆ, ಚೈತನ್ಯ ಪ್ರವೇಶ ಆಗಿದೆ. ಒಂದು ರೀತಿ ಇದನ್ನು ತಾಯಿಯ ಗರ್ಭದಲ್ಲಿ ನೀರಿರುತ್ತಲ್ಲ, ಅದ್ರ ಮೇಲೆ ಮಗು ಹೇಗೆ ಒಂದು ರೀತಿ ಅದರೊಳಗಡೆ ಮಗು ಇರುತ್ತೆ, ಆ ರೀತಿನೂ ಕಲ್ಪನೆ ಮಾಡ್ಕೋಬೋದು. ಒಂದು ಬ್ರಹ್ಮಾಂಡ ಅಂದರೆ ತಾಯಿಯ ಗರ್ಭ ಅಂತ ಕೂಡ ನಾವು ಕಲ್ಪನೆ ಮಾಡಿಕೊಂಡು ಆ ಗರ್ಭೋದಕ ಅದರಲ್ಲಿ ಇರೋ ನೀರು ಏನಂದ್ರೆ ಆ ಮಗುವಿನ ಬೆಳವಣಿಗೆಗೆ ಎಲ್ಲ ಪೋಷಣೆ ಏನು ಪೋಷಕಾಂಶಗಳು ಅದರಲ್ಲಿ ಇರುತ್ತೆ ಆ ನೀರಿನಲ್ಲಿ, ಮಗುವಿನ ಒಂದು ಮೂಮೆಂಟ್ಗೆಲ್ಲ ಸಹಾಯಕವಾಗಿರುತ್ತೆ. ಹಾಗೆ ಇಲ್ಲಿ ಆ ಒಂದು ವಿಷ್ಣು ಪ್ರವೇಶ ಆದ ಆ ಒಂದು ಬ್ರಹ್ಮಾಂಡದಲ್ಲಿ ಅಂತ ಹೇಳ್ಬಿಟ್ಟು ಅದು ನಮ್ಮ ತಾಯಿಯ ಗರ್ಭ ಕೂಡ ನಾವು ತೆಗೆದ್ಬಿಟ್ಟೆ, ತೆಗಿಬಾರ್ದಾಗ. ಯಾಕೆ ಕೇಳಿ, ನಿಮ್ ಕಡೆ ನೀವು ಕೇಳಲ್ವಾ? ಕೇಳಲ್ವಾ? ಹಾಂ
ನಾನು ಹೇಳ್ತಾ ಇದ್ದೆ, ಈ ಇದಕ್ಕೆ ಕೂಡ ತಾಯಿಯ ಗರ್ಭಕ್ಕೆ ಕೂಡ ನಾವು ಹೋಲಿಸ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಹೀಗೆ ಅವನು ಪ್ರವೇಶ ಮಾಡಿ ಅಲ್ಲಿ ಅದೇನು ಈ ಮೂಮೆಂಟ್‌ಗೆ ಅಂದ್ರೆ ಈ ತಾಯಿಯ ಗರ್ಭದಲ್ಲಿ ಇರೋ ನೀರು, ಆ ಜಲ ಇರುತ್ತಲ್ಲ, ಜಲ ಭಾಳ ಇಂಪಾರ್ಟೆಂಟು. ಆದರೆ ಅದರಲ್ಲಿ ಅದೇನು ಆ ಮಗುವಿನ ಒಂದು ಅದ್ರ ಒಳಗಡೆ ಏನು ಮೂಮೆಂಟು, ಆ ಮೂಮೆಂಟಿಗೆ ತುಂಬಾನೇ ಆ ನೀರು ಇರಬೇಕು ಅಂತ ಹೇಳ್ತಾರೆ. ಅದು ತುಂಬ ಅದರಲ್ಲಿ ಭಾಳಷ್ಟು ಮಗುವಿನ ಒಂದು ಸಹಾಯಕವಾದ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಇರುವಂಥ ಒಂದು ಅದು ನೀರು ಅಂತ, ಗರ್ಭೋದಕ ಅಂತ. ಇಲ್ಲಿ ಕೂಡ ಇದು ಗರ್ಭೋದಕ ಅನ್ನೋದು ಅದು ಡಾರ್ಕ್ ಮ್ಯಾಟರಿಗೆ ಕಂಪೇರ್ ಮಾಡ್ತಾರೆ. ಈಗಿನ ಕಂಡುಹಿಡ್ದಿರೋದು ಡಾರ್ಕ್ ಮ್ಯಾಟರ್ ಅಂತ. ಆ ಡಾರ್ಕ್ ಮ್ಯಾಟರ್ ಅದು ಇಲ್ಲ ಅಂದರೆ ಈ ಗರ್ಭೋದಕ ಅನ್ನೋದು ಇಲ್ಲ ಅಂದರೆ, ಈ ಒಳಗಡೆ ಏನು ಆ ಬ್ರಹ್ಮಾಂಡದೊಳಗಡೆ ಏನೇನೆಲ್ಲ ಇದೆಯೋ, ಅದು ಏನೇನಿದೆ ಅಂತ ಮುಂದೆ ಬರುತ್ತೆ, ಅದು ಏನೇನೆಲ್ಲ ಇದೆಯೋ ಅದ್ರದ್ದೆಲ್ಲ ಮೂಮೆಂಟೇ ಆಗ್ತಿರ್ಲಿಲ್ಲ ಅಂತ. ಆ ಮೂಮೆಂಟಿಗೆ ಏನು ಆ ಗರ್ಭೋದಕ ಅನ್ನೋದು ಅಷ್ಟು ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು, ಆ ರೀತಿ ನಾವು ಈಗಿನ ಸೈನ್ಸಿಗೆ ಕಂಪೇರ್ ಮಾಡಿ ಹೇಳಬೇಕು ಅಂತಂದರೆ ಅದನ್ನ ನಾವು ಇಲ್ಲಿ ತುಂಬ ಅದನ್ನು ನೋಡ್ಬೋದು. ಆ ಗರ್ಭೋದಕ ಇರೋದ್ರಿಂದನೇ ಈ ಏನು ಬ್ರಹ್ಮಾಂಡದೊಳಗಡೆ ಏನೆಲ್ಲ ಮೂಮೆಂಟ್ ಆಗ್ತಿದೆಯೋ ಆ ಮೂಮೆಂಟಿಗೆಲ್ಲ ಕಾರಣನೇ ಮಾಡಿಕೊಟ್ಟಿರೋದೇ ಆ ಗರ್ಭೋದಕ. ಯಾವುದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇದೆ ಈ ಬ್ರಹ್ಮಾಂಡದೊಳಗಡೆ. ನಾವು ಕೂಡ ಎಲ್ಲ ನೋಡ್ಬೋದು, ಈ ಯಾವುದ್ಯಾವುದು ಕೂಡ ಎಷ್ಟು ನಿಖರವಾಗಿ ಅಲ್ಲಲ್ಲೇ ಕೂತಿದೆ ಅಂತ, ಎಲ್ಲೆಲ್ಲೇ ಇದೆ, ಆ ಹೇಗೆ ಸುತ್ತಬೇಕೋ ಹಾಗೆ ಸುತ್ತುತ್ತಾ ಇದೆ. ಅದಕ್ಕೆಲ್ಲ ಕಾರಣ ಈ ಡಾರ್ಕ್ ಮ್ಯಾಟರ್ ಅಂದರೆ ಈ ಗರ್ಭೋದಕ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಈಗ ಇಲ್ಲಿ ನೋಡಿ, ಈಗ ಇಲ್ಲಿಂದ ಏನಾಯ್ತು ಮುಂದಕ್ಕೆ, ಈಗ ಅವನು ಒಳಗಡೆ ತೇಜಸ್ಸು ಬಂತು ಪರಮಾತ್ಮಂದು, ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅಂತ ಹೇಳ್ಬಿಟ್ಟು, ಹೇಗೆ ಸೃಷ್ಟಿ ಆಯ್ತು ಅಂತ ಅದನ್ನ ನೋಡೋಣ. ಬಟ್ ಅದಕ್ಕೆ ಮುಂಚೆ ಈಗ ನಾವು ಈ ಹಿರಣ್ಯ ಗರ್ಭಕ್ಕೆ ಒಂಚೂರು ನಾವು ಇನ್ನೊಂದು ಇದು ಜ್ಞಾಪಕ ಬಂತು ನನಗೆ, ಅದನ್ನು ನಾನು ಸೇವ್ ಮಾಡಿ ಇಟ್ಕೊಂಡೆ. ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ವಿಭಾವಸೋಹೋ ಅನಂತ ಪುಣ್ಯ ಫಲದಮತಃ ಶಾಂತಿಂ ಪ್ರಯಚ್ಛಮೆ ಅಂತ. ಇದನ್ನ ನೀವು ಕೇಳಿರ್ತೀರ ನೋಡಿ, ಬಹಳಷ್ಟು ಕಡೆ ಇದನ್ನ ಹೇಳ್ತಾರೆ. ಈ ಕಡೆಗೆ ಎಲ್ಲ ಪೂಜೆಗಳು ಮುಗಿದ್ಮೇಲೆ ಒಂದು ದಾನವನ್ನ ಏನೋ ಕೊಡಿಸ್ತಾರೆ, ಅಂದ್ರೆ ಶಾಸ್ತ್ರಿಗಳಿಗೆ ಅಥವಾ ಪೂಜೆ ಮಾಡಿಸಿದವ್ರಿಗೆ ಒಂದು ಇದನ್ನು ಕೊಡ್ತಾರೆ, ಒಂದು ಕಾಣಿಕೆ ಅಥವಾ ಏನೋ ಒಂದು ಗೌರವಯುತವಾಗಿ ಒಂದೇನಾದ್ರು ಒಂದು ಕೊಡ್ತೀವಲ್ಲ, ಅದನ್ನ ಕೊಡ್ಬೇಕಾದ್ರೆ ಇದನ್ನ ಹೇಳ್ತಾ ಇರ್ತಾರೆ. ಇದು ಕೇಳಿದ್ದು ಅದರಲ್ಲಿ ಹಿರಣ್ಯ ಗರ್ಭ ಅಂತ ನಿಮ್ಗೆ ಸಾಕಷ್ಟು ಕಡೆ ಬಂದಿದೆ. ಇಲ್ಲಿ ಇದು ಮಾತ್ರ ನನಗೆ ಬಂತು, ಅದಕ್ಕೆ ನಾನು ಇದನ್ನ ಸೇವ್ ಮಾಡಿ ಇಟ್ಕೊಂಡೆ. ಅಂದ್ರೆ ಹಿರಣ್ಯ ಗರ್ಭದಲ್ಲಿ ಇರುವ ಬೆಳಕಿನ ಬೀಜ, ಹಿರಣ್ಯ ಗರ್ಭಸ್ಥಂ ಹೇಮ ಬೀಜಂ ಅಂದ್ರೆ ಹೇಮ ಬೀಜ ಬೆಳಕಿನ ಬೀಜ. ಹಿರಣ್ಯ ಗರ್ಭಸ್ಥಂ ಹಿರಣ್ಯ ಗರ್ಭದಲ್ಲಿ ಇರುವ ಬೆಳಕಿನ ಬೀಜ ಅಥವಾ ಹೇಮ ಬೀಜ ವಿಭಾವಸು ಅನಂತ ಪುಣ್ಯ ಫಲದಂ ಶಾಂತಿಯನ್ನ ಕೊಡುವಂಥದ್ದು ಅಂತ. ಅಂದ್ರೆ ಅದು ದಾನ ಅನ್ನೋದು ಕೊಡ್ಬೇಕಾದ್ರೆ ಇದನ್ನ ಹೇಳೋದು ಅಂತಂದ್ರೆ ಏನು ಅಂದ್ರೆ, ಆ ಇಡೀ ನೀವು ದಾನ ಅಂದ್ರೆ ಏನು ಒಂದು ಸುಮ್ಮನೆ ಒಂದು, ಈಗ ನಮ್ಮಲ್ಲಿ ಏನಂದ್ರೆ ಏನೇ ಅದಕ್ಕೊಂದು ಪರಿಪೂರ್ಣತೆಯನ್ನು ತೆಗೆದುಕೊಂಡು ಬರ್ತಾರೆ. ಅದು ನನಗೆ ಬಹಳ ಇಷ್ಟ ಆಯಿತು ಇದು, ಅದಕ್ಕೆ ಇದನ್ನ ನಾನು ನಿಮ್ಮೆದುರಿಗೆ ಹಂಚ್ಕೋಬೇಕು ಅಂತ ಇದು ಇಟ್ಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಅದು ಒಂದು ನಾವು ದಕ್ಷಿಣೆ ಅಂತ ಕೊಡ್ತೀವಿ, ಅದನ್ನ ಪರಿಪೂರ್ಣವಾಗಿಸ್ಬೇಕು, ಅದಕ್ಕೆ ಇದನ್ನ ಮಾಡ್ತಾರೆ, ಇದನ್ನ ಹೇಳ್ತಾರೆ ನೋಡಿ. ಅಂದ್ರೆ ಇಡೀ ನೀನು ಹಿರಣ್ಯ ಗರ್ಭವನ್ನೇ ದಾನ ಕೊಡ್ತಾ ಇದೀಯಾ ಅಂತ, ಅಂದ್ರೆ ಇಡೀ ನೀನು ಎಲ್ಲದನ್ನು ಕೊಟ್ಟಂಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ನೀನು ಎಲ್ಲದನ್ನು ಕೊಡ್ತಾ ಇದೀಯ, ಅದಕ್ಕೆ ನಿನಗೆ ಅನಂತ ಪುಣ್ಯ ಫಲ. ಅಂದ್ರೆ ಅನಂತ ಪುಣ್ಯ ಫಲ ಅಂದ್ರೆ ಏನು ಅಂತಂದ್ರೆ, ಯಾವುದು ಅನಂತ ಪುಣ್ಯ ಫಲಕ್ಕೆ ಸಮ ಇಲ್ಲ. ಅನಂತ ಪುಣ್ಯ ಫಲ ಅಂದ್ರೆ ಏನು, ಅದು ಮುಕ್ತಿ ಅಥವಾ ಅದು ಶಾಂತಿ, ಕದಡದೇ ಇರುವ, ಯಾವತ್ತೂ ಕದಡದೇ ಉಳಿಯುವ ಶಾಂತಿ, ನಮ್ಮೊಳಗೆ ಉಳಿಯುವ ಶಾಂತಿ ಅಂತ ಶಾಂತಿ ಅಂದ್ರೆ ಇನ್ನೇನು, ಅದು ಮುಕ್ತಿ. ಅಂದ್ರೆ ನಮ್ಮಲ್ಲಿ ಒಂದು ಚಿಕ್ಕ ಒಂದು ದಾನವನ್ನ ಕೂಡ ಅದನ್ನ ಪರಿಪೂರ್ಣ ಅಂತ ಹೇಳಿ ಅದನ್ನು ಪಡೆಯುವಂಥದ್ದು ಎಂಥ ಪರಿಕಲ್ಪನೆ ಇದೆ ನಮ್ಮಲ್ಲಿ. ನಿಜವಾಗ್ಲೂ ಬಹಳ ಆಶ್ಚರ್ಯ ಆಗ ಆನಂದ ತರುವಂಥದ್ದು ಇದು. ಹಿರಣ್ಯ ಅಂದ್ರೆ ಜ್ಞಾನ ಅಂತ ಆನಂದ ಸ್ವರೂಪ, ಅಂದ್ರೆ ಸಚ್ಚಿದಾನಂದ ಸ್ವರೂಪ ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಎಷ್ಟು ಒಂದು ದಾನದಲ್ಲಿ ಇದನ್ನ ಹೇಳಿಸ್ಕೋತಾರೆ. ದಾನ ಅಂತಂದ್ರೆ ಆ ಪರಿಪೂರ್ಣತೆ ಅನ್ನೋದು, ನೀನೊಂದು ಚಿಕ್ಕದು ಕೊಟ್ಟರು ಅದು ಪರಿಪೂರ್ಣನೇ. ಅದೇ ನಾವೇನು ನಮ್ಮ ಕೈಲಾದನ್ನ ಕೊಡ್ತೀವೋ ಅದು ನಿಜವಾಗ್ಲೂ ಅದು ಪರಿಪೂರ್ಣ ಅಂತ. ನಮ್ಮ ಕೈಲಾಗೋದನ್ನ ಕೊಟ್ರೆ ಅದೇ ಪರಿಪೂರ್ಣ. ನಾನು ಇನ್ನೊಬ್ರು ಅಷ್ಟು ಕೊಟ್ರು, ಇನ್ನೊಬ್ರು ಇಷ್ಟು ಕೊಟ್ರು, ನಾನು ಇಷ್ಟು ಕೊಟ್ಟೆ ಅಲ್ಲ, ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾನು ಕೊಡೋದು, ಅದೇ ಪರಿಪೂರ್ಣ ಅದು ಅನ್ನೋ ಒಂದು ಪರಿಕಲ್ಪನೆ ಬಹಳ
ಆ, ನಿಜವಾಗ್ಲೂ ಅದು ಇದಕ್ಕೆಲ್ಲ ನಾವು ಬಹಳ ಗ್ರೇಟ್ಫುಲ್ಲು. ಇಂಥದಕ್ಕೆಲ್ಲ ನಮ್ಮ ಒಂದು ಇದರಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ. ಬಟ್ ಇದೆಲ್ಲ ತಿಳ್ಕೊಬೇಕು ಅಂತಂದ್ರೆ ಸುಮ್ಮನೆ ಹೋಗಿ ನಾವು ಓದಿ ತಿಳ್ಕೊತೀವೋ ಇಲ್ಲೋ, ಇಂಥದ್ದೆಲ್ಲ ಬಂದಾಗ ಅವಾಗ ಗಮನಕ್ಕೆ ಬರುತ್ತೆ. ಇಲ್ಲಾಂದ್ರೆ ಇದನ್ನ ಕೇಳಿರ್ತೀವಿ, ಆದ್ರೆ ಇಷ್ಟು ಅರ್ಥ ಇದೆ ಅಂತ ಗಮನಿಸಿ ಕೂಡ ನಾನಂತೂ ಗಮನಿಸಿರ್ಲಿಲ್ಲ. ಅದು ಇರೋ ವಿಷಯ ಹೇಳ್ತೇನೆ. ಇದು ಗಮನಕ್ಕೆ ಬಂದಿದ್ದು ಈಗಲೇ ಗಮನಕ್ಕೆ ಬಂದಿದ್ದು. ಅದರಿಂದನೇ ನಂಗೆ ಅಷ್ಟೊಂದು ಅದು ಖುಷಿ ಆಗ್ತಾ ಇರೋದು. ಈಗ ಈ ಮುಂದೆ ಇನ್ನೊಂದು ಬರುತ್ತೆ. ಆ, ಈಗ ಇದು ಸುಮ್ಮನೆ ಒಂದು ರೆಪ್ರೆಸೆಂಟೇಷನ್ಗೆ ಒಂದು ಚಿತ್ರ ಹಾಕಿದ್ದೀನಿ ಹೊರತು ಇದಕ್ಕೆ ಎಕ್ಸಾಕ್ಟ್ಲಿ ಇದೆ ನಿಜ ಅಂತ ನಾನು ಹೇಳಲಾರೆ. ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಏನಂದ್ರೆ, ಈಗ ಬ್ರಹ್ಮಾಂಡ ಇದೆಲ್ಲ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ, ಅದರೊಳಗೆ ಹೊಕ್ಕ ಅಂತ ಏನು ಹೇಳ್ತಾರೆ. ಈ ಎಲ್ಲ ಸಂಪೂರ್ಣ ಜಲಮಯ. ಅಂದರೆ ಏನಾಗಿತ್ತು ಎಲ್ಲ ಗರ್ಭೋದಕ ಅಂತ ಹೇಳಿದ್ವಿ, ಕರ್ಣೋದಕ ಅಂತೆಲ್ಲ ಹೇಳಿದ್ವಿ, ಜಲಮಯ ಆಗಿತ್ತು. ಅಲ್ಲಿ ಪ್ರಜಾಪತಿ ಅಂತ ಹೇಳ್ತಾರೆ. ಈ ಪ್ರಜಾಪತಿಗೆ ಮತ್ತೆ ಕನ್ಫ್ಯೂಷನ್ನು ಶುರುವಾಗುತ್ತೆ. ನಮಗೆ ಪ್ರಜಾಪತಿ ಅಂದರೆ ನಾವು ಕೇಳಿರೋದು ದಕ್ಷ ಪ್ರಜಾಪತಿ ಈ ಥರ ಕೇಳಿರ್ತೀವಿ. ಆದರೆ ಇಲ್ಲಿ ಇದು ಶ್ರೀಪಾದ ವಲ್ಲಭರು ಹೇಳೋದು, ಇಲ್ಲಿ ಪ್ರಜಾಪತಿ ಅಂತಂದರೆ ಮೂಲ ಪರಮಾತ್ಮನನ್ನೇ ಇಲ್ಲಿ ಪ್ರಜಾಪತಿ ಅಂತ ಹೇಳಿದ್ದಾರೆ. ಪ್ರಜಾಪತಿ ತಪಸ್ಸಿಗೆ ಕುಳಿತಿದ್ದಾಗ ಅಂತ ಹೇಳ್ತಾರೆ ಶ್ರೀಪಾದ ವಲ್ಲಭರು. ತಪಸ್ಸಿಗೆ ಕುಳಿತಾಗ ಅವನಿಗೆ ಒಂದು ಪುಷ್ಕರ ಪರ್ಣ ಕಾಣಿಸ್ತು. ಅಂದರೆ ಒಂದು ಕಮಲದ ಒಂದು ಇದು ಎಲೆ ಥರ ಎಲೆ ಕಾಣಿಸ್ತು, ಪುಷ್ಕರ ಪರ್ಣ ಕಾಣಿಸ್ತು ಅಂತ ಹೇಳ್ತಾರೆ. ಆ ಪುಷ್ಕರ ಪರ್ಣದ ಸಮೀಪದಲ್ಲಿ ವರಾಹ ರೂಪದಲ್ಲಿ ಅವನು ಮುಳುಗಿದ, ಅದರೊಳಗೆ ನೀರೊಳಗೆ ಅಂತ ಹೇಳ್ತಾರೆ. ವರಾಹ ರೂಪದಲ್ಲಿ ಮುಳುಗಿದಾಗ ಅವನು ಮಹಾಭೂಮಿಯನ್ನು ತಲುಪ್ತಾನೆ ಅಂತ ಹೇಳ್ತಾರೆ. ಮಹಾಭೂಮಿಯ ಸಿಕ್ಕಾಗ ಅಲ್ಲಿ ಅವನು ವರಾಹ ರೂಪದಲ್ಲಿದ್ನಲ್ಲ, ಆ ಕೋರೆಯಿಂದ ಒಂದಷ್ಟು ಮಣ್ಣನ್ನು ಗೂರ್ಕೊಂಡ, ಅಂದರೆ ಅದು ತೆಗೊಂಡು ತನ್ನ ಕೋರೆ ಮೇಲಿಟ್ಕೊಂಡು ಮೇಲೆ ತಂದ ಅಂತ ಹೇಳ್ತಾರೆ. ಮೇಲೆ ತಂದು ಆ ಪುಷ್ಕರ ಪರ್ಣದ ಮೇಲೆ ಇಟ್ಟ ಅಂತ. ಅದು ಈ ಭೂಗೋಳ ನಾವಿರೋ ಇದು ನಾವಿರೋದನ್ನ ಭೂಗೋಳ ಇದು. ಅಂದರೆ ಇದು ಮಹಾಭೂಮಿ ಅಲ್ಲ ನಾವಿರೋದು, ಇದು ಭೂಗೋಳ ಅಂತ ಹೇಳಲ್ಪಟ್ಟಿದೆ. ಭಾಗವತದಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಹಾಗೆ ಹೇಳಿರೋದು, ಇದು ಭೂಗೋಳ. ಮತ್ತು ಆ ಮಹಾಭೂಮಿ ಯಾವುದು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಹೇಗೆ ಅಂತ ಅದನ್ನು ಮುಂದೆ ಹೇಳ್ತೀನಿ. ಈಗ ಇದು ಒಂದು ವರಾಹದ ಇದಿನ್ನೂ ವರಾಹ ಅವತಾರ ಅಂತ ನಾವೇನು ವರಾಹ ಅವತಾರದ ಬಗ್ಗೆ ಕೇಳಿದ್ದೀವಿ, ಅದು ಇನ್ನೂ ಅದು ಆಗೋಕ್ಕೆ ಮುಂಚೆ, ಇದು ಮುಂಚಿನ ಒಂದು ಇದು ಸೃಷ್ಟಿಯ ಆದಿಯಲ್ಲೇ ಇದು. ಆಮೇಲೆ ವರಾಹ ಅವತಾರದಲ್ಲಿ ಮತ್ತೆ ಬಂದ ಪರಮಾತ್ಮ, ಅದನ್ನು ಒಂಚೂರು ನೋಡ್ಬಿಡೋಣ. ಈಗ ಆ ವರಾಹ ಅವತಾರದಲ್ಲಿ ಏನು ಬಂದ, ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸ್ಬಿಟ್ಟಿದ್ದ ಅಂತೆಲ್ಲ ಕತೆ ಬರುತ್ತಲ್ಲ, ಸಮುದ್ರದೊಳಗೆ ನೀರೊಳಗಡೆ ಮುಳುಗಿಸ್ಬಿಟ್ಟಿದ್ದ. ವರಾಹ ಅವತಾರದಲ್ಲಿ ಬಂದು ಪರಮಾತ್ಮ ಅದನ್ನು ಎತ್ತಿ ತಂದ. ಅದು ಯಾವ ಭೂಮಿ? ಅದು ಈ ನಮ್ಮ ಭೂಗೋಳ ಅಲ್ಲ. ಭೂಗೋಳ ಬೇರೆ. ಅಂದರೆ ಈ ಮಹಾಭೂಮಿ ಅಂತ ಹೇಳ್ತಾರಲ್ಲ, ಆ ಮಹಾಭೂಮಿಯನ್ನೇ ಅವನು ಎತ್ತಿ ತರ್ತಾನೆ ಇದರಿಂದ, ಗರ್ಭೋದಕ ಒಂದು ಜಲದಿಂದ ಎತ್ತಿ ತರ್ತಾನೆ ವರಾಹ ಅವತಾರ ಬಂದಾಗ. ಅದನ್ನ ಹೇಳ್ತಾರೆ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಅದಕ್ಕೆ ವರಾಹ ಅವತಾರ ಮತ್ತು ನರಸಿಂಹ ಅವತಾರಗಳೆಲ್ಲ ಭೂಗೋಳ ಹಿಡಿಯೋಷ್ಟು ಚಿಕ್ಕ ಅವತಾರ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಮಹಾಭೂಮಿ ಅಂತ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬರುತ್ತೆ ಮುಂದೆ, ಆವಾಗ ನಮಗೆ ಗೊತ್ತಾಗತ್ತೆ ಮಹಾಭೂಮಿ ಅಂದರೆ ಅದು ಎಷ್ಟು, ಅದರದ್ದು ಏನು ಕತೆ, ಅದ್ರ ಏನು ಇದು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗತ್ತೆ. ಆ ಮಹಾಭೂಮಿಯಲ್ಲಿ ಗೂರ್ಕೊಂಡು ಬಂದ ಒಂದು ಚಿಕ್ಕ ಭಾಗ ನಾವಿರೋ ಈ ಭೂಗೋಳ, ಚಿಕ್ಕ ಮಣ್ಣಿನ ಒಂದು ಉಂಡೆ ಅಂತ ಹೇಳ್ತಾರೆ ಈ ಭೂಗೋಳ. ಅಂದರೆ ಮಹಾಭೂಮಿ ಅನ್ನೋದು ಏನು ಅಂತ ನಾವು ಚೂರು ಕಲ್ಪನೆ ಮಾಡ್ಕೋಬೋದು. ಅದನ್ನು ಎತ್ತದ್ನಂತೆ, ಅದು ಗರ್ಭೋದಕದಲ್ಲಿ ಮುಳುಗೋಗಿತ್ತು ಆ ಹಿರಣ್ಯಾಕ್ಷನಿಂದ ಅಂತ. ಈಗ ಆ ಎತ್ತಿದ ಒಂದು ಇದೆಯಲ್ಲ, ಇದನ್ನ ನಾವು ವರಾಹ ಅವತಾರ ಹೇಳ್ತೀವಿ. ಬಟ್ ಎಲ್ಲ ಕಡೆ ಭೂಗೋಳದ ಚಿತ್ರ, ಇಲ್ಲಿ ಲಾಸ್ಟ್ ಹಾಕಿದ್ನಲ್ಲ ಭೂಗೋಳದ ಚಿತ್ರ ಎತ್ತಿದಂಗೆ ಹಾಕಿರ್ತಾರೆ. ಆದರೆ ಅದು ಭೂಗೋಳ ಎತ್ತಿದ್ದಲ್ಲ. ವರಾಹ ಅವತಾರ ಬಂದಾಗ ಮಹಾಭೂಮಿಯನ್ನೇ ಎತ್ತಿ ತಂದಿದ್ದು ಗರ್ಭೋದಕದಿಂದ. ಇನ್ನು ನಾವು ಹೇಳ್ತೀವಲ್ಲ, ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೀವಿ ನೋಡಿ, ಈ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಆದ್ಯ ಭ್ರಮಣ ದ್ವಿತೀಯ ಪ್ರಹಾರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಅಂತೆಲ್ಲ ಹೇಳ್ತೀವಲ್ಲ. ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ
ಅಂತೆಲ್ಲ ಎಲ್ಲ ಬರುತ್ತಲ್ಲ. ನಾವು ಯಾವುದಾದ್ರೂ ಒಂದು ಪೂಜೆ ವ್ರತ ಮಾಡ್ಬೇಕಾದ್ರೆ ಸಂಕಲ್ಪ ಹೇಳ್ದಲೇ ಮಾಡಲ್ಲ, ಸಂಕಲ್ಪದಲ್ಲಿ ಬರುತ್ತಲ್ಲ, ಅದರಲ್ಲಿ ಶ್ವೇತವರಾಹ ಕಲ್ಪ ಅಂತ ಬರುತ್ತೆ. ಅದು ಅಂದರೆ ಅದ್ರ ಬಗ್ಗೆ ಒಂಚೂರು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ನಾನು ಇದು ಮಾಡಿಕೊಂಡೆ. ಈ ಯಾವಾಗ ಆ ವರಾಹ, ಈಗ ನಾವು ಲಾಸ್ಟ್ ಪಿಕ್ಚರಲ್ಲಿ ನೋಡಿದ್ವಿ, ಆ ಮಹಾಭೂಮಿಯನ್ನು ಎತ್ತಿ ತನ್ನಲ್ಲ ವರಾಹ ಅವತಾರ, ಅಲ್ಲಿಂದ ಶ್ವೇತವರಾಹ ಕಲ್ಪ ಶುರುವಾಯಿತು ಅಂತ ಹೇಳ್ತಾರೆ. ಅಂದರೆ ಕಲ್ಪ ಅಂತಂದರೆ ಬ್ರಹ್ಮನ ಒಂದು ದಿನ ಅಂತ ತಗೋತಾರೆ. ಬ್ರಹ್ಮನ ಅಂದರೆ ಚತುರ್ಮುಖ ಬ್ರಹ್ಮ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಪರಬ್ರಹ್ಮ ಅಂತಲ್ಲ, ಚತುರ್ಮುಖ ಬ್ರಹ್ಮ. ಬ್ರಹ್ಮನ ಒಂದು ದಿನ ಅಂದರೆ ಎಷ್ಟು 43 ದಶಲಕ್ಷ ವರ್ಷಗಳು ಅಂತ ಹೇಳ್ಬಿಟ್ಟು ಒಂದು ಬ್ರಹ್ಮನ ಒಂದು ದಿನ. ಈಗ ನಾವು ಇರುವುದು ಬ್ರಹ್ಮನ ಮಧ್ಯಾಹ್ನ, ದ್ವಿತೀಯ ಪ್ರಹರಾರ್ಧ ಅಂದರೆ ಬ್ರಹ್ಮನ ಈಗ ಮಧ್ಯಾಹ್ನ ಆಗಿದಂತೆ ಬ್ರಹ್ಮಂಗೆ. ಮಧ್ಯಾಹ್ನದಲ್ಲಿ ದ್ವಿತೀಯ ಪ್ರಹಾರಾರ್ಧೆ ಬ್ರಹ್ಮನ 51ನೇ ದಿನ, ದ್ವಿತೀಯ ಪ್ರಹಾರಾರ್ಧದಲ್ಲಿದ್ದೀವಿ. ಶ್ವೇತವರಾಹ ಕಲ್ಪ, ಒಂದು ಕಲ್ಪದಲ್ಲಿ 14 ಮನ್ವಂತರಗಳು ಬರುತ್ತಂತೆ. ಈಗ ಇರೋದು ವೈವಸ್ವತ ಮನ್ವಂತರ, 7ನೇ ಮನ್ವಂತರ ನಡೀತಾ ಇದೆ. ಅಂದರೆ ಒಂದು ಮಹಾಯುಗದಲ್ಲಿ 4 ಯುಗಗಳು ಬರುತ್ತೆ. ಅಂದರೆ ಸತ್ಯ, ತ್ರೇತ, ದ್ವಾಪರ, ಕಲಿ ಬರುತ್ತೆ. ಒಂದು ಮಹಾಯುಗ ಅಂದರೆ 4 ಯುಗಗಳು ಸೇರಿದ್ರೆ ಒಂದು ಮಹಾಯುಗ. ಅಂದರೆ ಅದು 4 ಯುಗಗಳು ಸೇರಿ ಎಷ್ಟು ವರ್ಷಗಳು? 43 ದಶಲಕ್ಷ 20,000 ವರ್ಷಗಳು ಆಗತ್ತೆ. ಬ್ರಹ್ಮನ ಒಂದು ದಿನ ಅಥವಾ ಒಂದು ಕಲ್ಪದಲ್ಲಿ 1000 ಮಹಾಯುಗಗಳು ಇರುತ್ತಂತೆ ನೋಡಿ. ಒಂದು ದಿನ, ಬ್ರಹ್ಮನ ಒಂದು ದಿನದಲ್ಲಿ 4 ಯುಗ ಇರೋದಕ್ಕೆ ಒಂದು ಮಹಾಯುಗ ಅಂತಾರೆ. ಅಂಥ 1000 ಮಹಾಯುಗಗಳಿರುತ್ತೆ ಬ್ರಹ್ಮನ ಒಂದು ದಿನದಲ್ಲಿ. ಅದರಲ್ಲಿ ನಾವು 28 ಅಷ್ಟವಿಂಶತಿ ತಮೆ ಅಂತ ಸಂಕಲ್ಪದಲ್ಲಿ ಏನು ಬರುತ್ತೆ, ಸಾರಿ, ಅದರಲ್ಲಿ 28ನೇ ಮಹಾಯುಗದ ಕಲಿಯುಗದಲ್ಲಿ ನಾವು ಇದ್ದೇವೆ ಅಂತ ಇದು ಬರುತ್ತೆ. ಇದು ನಾವು ಮಾಡೋ ಒಂದು ಸಂಕಲ್ಪದಲ್ಲಿ ಬರುವಂಥದ್ದು. ಈಗ ಇದರಲ್ಲಿ ಚತುರ್ಮುಖ ಬ್ರಹ್ಮನ ಬಗ್ಗೆ ಶುರುವಾಯಿತು. ಮತ್ತು ಚತುರ್ಮುಖ ಬ್ರಹ್ಮ ನಮ್ಮ ಒಂದು ಸೃಷ್ಟಿ ಕ್ರಮದಲ್ಲಿ ನೋಡ್ಬೇಕಾದ್ರೆ ಇನ್ನು ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡ್ದ ಪರಮಾತ್ಮ ಒಂದು ಇದರಲ್ಲಿ. ಮತ್ತು ಚತುರ್ಮುಖ ಬ್ರಹ್ಮ ಎಲ್ಲಿಂದ ಬಂದ ಅಂತ ಅನ್ನಿಸ್ಬೋದು. ಈಗ ಅಲ್ಲಿಗೆ ಬರೋಣ, ಚತುರ್ಮುಖ ಬ್ರಹ್ಮನ ಬಗ್ಗೆ ಬರೋಣ. ಈಗ ನೋಡಿ, ಈಗ ಹೊಕ್ಕಳಿಂದ ಇದಾಯಿತು ಅಂತ ಹೇಳ್ತಾರಲ್ಲ, ಪರಮಾತ್ಮನ ವಿಷ್ಣುವಿನ ಹೊಕ್ಕಳಿಂದ ಹುಟ್ಟಿದ ಬ್ರಹ್ಮ ಅಂತ ಹೇಳ್ತಾರೆ. ಈಗ ಆ ಪರಮಾತ್ಮ ಏನು ಗರ್ಭೋದಕದಲ್ಲಿ ಮಲಗದ, ಗರ್ಭೋದಕದಲ್ಲಿ ಅಂದರೆ ಬ್ರಹ್ಮಾಂಡದೊಳಗಡೆ ಅವನು ತೇಜಸ್ಸಿನ ರೂಪದಲ್ಲಿ ಅಥವಾ ಚೈತನ್ಯದ ರೂಪದಲ್ಲಿ ಅಥವಾ ಆತ್ಮರೂಪ ಅಂತಲೇ ಹೇಳ್ಬೋದು ಎಂಟ್ರಾದ. ಅವನ ಹೊಕ್ಕಳಿಂದ ಹೊರಡ್ತು ಒಂದು ಏನಂತಾರೆ ಬಳ್ಳಿ ಅಥವಾ ಅದು ಏನು ಬೇಕಾದ್ರೂ ಹೇಳ್ಬೋದು, ಹೊಕ್ಕಳು ಬಳ್ಳಿ ಅಂತ ಹೇಳ್ಬೋದು, ಅಥವಾ ಏನು ಅದರಿಂದ ಹೊರಟು ನಾಭಿ ಕಮಲ ಅಂತ ಹೇಳ್ತಾರೆ. ಕಮಲದ ಒಂದು ಕೆಳಗಡೆ ಇರುತ್ತಲ್ಲ, ಅದೇನಂತಾರೆ ಸ್ಟೆಮ್, ಅದು ಆ ಥರ ಅಂತಲೂ ಹೇಳ್ಬೋದು. ಅಲ್ಲಿಂದ ಒಂದು ಹೊರಟ ಒಂದು ನಾಭಿ ಕಮಲದಿಂದ ಹೊರಟ ಒಂದು ಇದು, ಅಲ್ಲಿಂದ ಅದು ಮೇಲಕ್ಕೆ ಹೋಗಿ ಅಲ್ಲಿ ಬ್ರಹ್ಮ ಕಮಲ ಅರಳಿತು, ಅದರಲ್ಲಿ ಆ ಚತುರ್ಮುಖ ಬ್ರಹ್ಮ ಬಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಇದು ಬ್ರಹ್ಮಾಂಡದ ಒಳಗಡೆ ಒಂದೊಂದು ಬ್ರಹ್ಮಾಂಡದಲ್ಲೂ ಇರೋವಂಥ ವಿಚಾರ ಇದು. ನಾವು ಆ ಅಂಡಗಳು ಅಂತ ಏನು ನೋಡಿದ್ವಿ, ಪ್ರತಿಯೊಂದರಲ್ಲೂ ಇದೆ. ಅಂದರೆ ಒಂದೊಂದು ಬ್ರಹ್ಮಾಂಡದಲ್ಲಿ ಒಬ್ಬ ವಿಷ್ಣು, ಒಬ್ಬ ಚತುರ್ಮುಖ ಬ್ರಹ್ಮ, ಒಬ್ಬ ಈಶ್ವರ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಬ್ರಹ್ಮಾಂಡದೊಳಗಡೆ ಕೂಡ ಅಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರು ಇಂಡಿವಿಜುವಲ್ ಆಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದು ಅದನ್ನು. ಇದು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಈ ಚತುರ್ಮುಖ ಬ್ರಹ್ಮ ಇರ್ತಾನೆ. ಅವನದೇ ಆದ ಒಂದು ಬ್ರಹ್ಮಾಂಡ ಇರುತ್ತೆ, ಅವನದೇ ಆದ ಬ್ರಹ್ಮಾಂಡದೊಳಗೆ ಅವನ ಸೃಷ್ಟಿ ಇರುತ್ತೆ. ಈಗ ಚತುರ್ಮುಖ ಬ್ರಹ್ಮನ ಏನೋ ಒಂದು ಸೃಷ್ಟಿ ಆಯಿತು. ಇದೇನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಾಭಿಯಿಂದ ಹೊರಟ ಒಂದು ಅದಕ್ಕೆ ಏನಂತ ಹೇಳಬೇಕು, ನಾಭಿ ಕಮಲದಿಂದ ಹೊರಟಿರೋ ಒಂದು ಸ್ಟೆಮ್ ಅಂತ ಅದೇನೋ ಹೇಳ್ಬೋದು, ಅದು ನೋಡ್ತಾ ಇದ್ದೀವಲ್ಲ ಮೇಲೆ, ಅದು ಚತುರ್ಮುಖ ಬ್ರಹ್ಮನ ಒಂದು ಕೆಳಗಡೆ ಆ ಕಮಲಕ್ಕೆ ಅಂಟ್ಕೊಂಡಿರೋದು. ಇದು ಆ ಕಮಲಕ್ಕೆ ಅಂಟ್ಕೊಂಡಿರೋದು. ಇದನ್ನೇ ಮುಂದೆ ಹೇಳ್ತಾರೆ. ಇದನ್ನ ಮತ್ತೆ ಮುಂದಕ್ಕೆ ಹೋಗ್ತಾ ಇದನ್ನ ನಾವು
ಕೇಳಿರ್ತೀವಿ ಹೆಸರು, ಮೇರು ಪರ್ವತ ಅಂತ ಕೇಳಿರ್ತೀವಿ ಅಲ್ವಾ, ಸುಮೇರು ಅಂತೆಲ್ಲ ಕೇಳಿರ್ತೀವಿ. ಅದನ್ನು ಮೇರು ರೇಖೆ ಅಂತ, ಆ ಮೇರು ಆಗತ್ತೆ, ಇದನ್ನೇ ಮೇರು ಅಂತ ಹಲವಾರು ಕಡೆ ಹೇಳ್ತಾರೆ. ಈಗ ಆ ಮೇರು ರೇಖೆ ಇಂದ ಅದು ಏನು ಮೇರು ಪರ್ವತ ಅಂತ ಅದ್ರ ಬಗ್ಗೆ ಒಂಚೂರು ನೋಡೋಣ. ಇಲ್ಲಿ ನೋಡಿ, ಈ ತರ ಇದು ಆ ಮೇರು ಪರ್ವತ ಅಲ್ಲಿ ಅವನ ನಾಭಿಯಿಂದ, ಅಂದ್ರೆ ಅಲ್ಲಿ ಕೆಳಗಡೆಯಿಂದ ಪಾತಾಳ ದಾಟ್ಕೊಂಡು ಇದು ಮಹಾಭೂಮಿಯ ಚಿತ್ರ, ಮಹಾಭೂಮಿ ದಾಟ್ಕೊಂಡು ಅದು ಮೇರು ಅನ್ನೋದು ಮೇಲೆ ಏನು ಸ್ವರ್ಗ ಅಂತೆಲ್ಲ ಹೇಳ್ತೇವೆ ಅಲ್ಲಿವರೆಗೂ ಕೂಡ ಅದು ಆ ಮೇರು ಇದೆ, ಆ ಮೇರು ಪರ್ವತ ಅನ್ನೋದು. ಇದು ಸುವರ್ಣ ಪರ್ವತ ಅಂತೆ, ಸುವರ್ಣಮಯವಾದ ಅಂದ್ರೆ ಬಂಗಾರದ ಪರ್ವತ, ಮೇರು ಪರ್ವತ ಅಂತ ಬಹಳಷ್ಟು ಕಡೆ ಇದ್ರದ್ದು ಒಂದು ಪ್ರತೀತಿ ಬಂದಿದೆ. ಇದು ಹೆಸರು ಕೇಳಿರ್ತೀವಿ ನಾವು, ಸುಮೇರು, ಮೇರು ಅಂತ ಹೇಳ್ಬಿಟ್ಟೆಲ್ಲ ಕೇಳಿರ್ತೀವಿ. ಇದು ಮೇರು ಪರ್ವತ. ಇದು ಮಧ್ಯಭಾಗದಲ್ಲಿದೆ ಬ್ರಹ್ಮಾಂಡದಲ್ಲಿ, ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಇದು ಮೇರು ಮಧ್ಯದಲ್ಲಿದೆ. ಅಂದ್ರೆ ಇದು ಎಲ್ಲದನ್ನು ಕನೆಕ್ಟ್ ಮಾಡುತ್ತೆ. ಪಾತಾಳ, ಇದು ಮಹಾಭೂಮಿಯ ಚಿತ್ರ, ಮಹಾಭೂಮಿ ಮತ್ತೆ ಆ ಮೇಲಿನ ಒಂದು ಲೋಕಗಳನ್ನ ಕನೆಕ್ಟ್ ಮಾಡುತ್ತೆ. 14 ಲೋಕಗಳಿದೆ ಒಂದೊಂದು ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತಾರೆ. ಸಮಯ ಆಯ್ತು, ಇದನ್ನ ಅದರಿಂದ ಮುಂದಿನ ಒಂದು ಇದರಲ್ಲಿ ನೋಡೋಣ, ಏಕೆಂದರೆ ತುಂಬಾ ಇದೆ ಇನ್ನೂ ವರ್ಣನೆಗಳು. ಅದರಿಂದ ಮುಂದಿನ ವಾರ ನೋಡೋಣ, ಜಾಸ್ತಿ ಆಗತ್ತೆ ಈಗ. ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತೀನಿ ಇದನ್ನ. ನೋಡಿ, ಇದು ಇಷ್ಟೊತ್ತು ಹೇಳ್ತಾ ಇದ್ದೆ ಮೇರು ಅಂತ ಹೇಳ್ಬಿಟ್ಟು, ಇದನ್ನ ಮತ್ತೆ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು, ಆ ಬ್ರಹ್ಮಾಂಡದಲ್ಲಿ ಇರೋದನ್ನ ಮತ್ತೆ ನಾವು ಪಿಂಡಾಂಡಕ್ಕೆ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಈ ನಮ್ಮಲ್ಲಿ ಹಿಂದೆ ಬೆನ್ನಿನ ಹುರಿಯನ್ನ ಮೇರುದಂಡ ಅಂತ ಕೂಡ ಕರೀತಾರೆ. ಮೇರುದಂಡ ಅದು ಕೆಳಗಡೆಯಿಂದ ಹೋಗಿ ಮೇಲೆ ಇಲ್ಲಿ ಏನು ಬ್ರಹ್ಮರಂಧ್ರ ಅಂತ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಆಗತ್ತಂತೆ. ಅದಕ್ಕೆ ಬೆನ್ನು ನೆಟ್ಟಗೆ ಮಾಡು ಅಂತ ಹೇಳ್ತಾರೆ ದೊಡ್ಡವರು, ನೆಟ್ಟಗೆ ಕುತ್ಕೋ ಅಂತ ಹೇಳ್ತಾರೆ, ಮೇರುದಂಡ ನೆಟ್ಟಗೆ ಮಾಡು ಅಂತ ಹೇಳ್ಬಿಟ್ಟು. ಈ ಯಾವುದೇ ಒಂದು ಯೋಗ ಆಸನ, ಯಾವುದೇ ಒಂದು ಜಪ ಏನೇ ಮಾಡ್ಬೇಕಾದ್ರೆ ಬೆನ್ನು ನೆಟ್ಟಗೆ ಮಾಡು ಅಂತ ಹೇಳ್ಬಿಟ್ಟು, ನೆಟ್ಟಗೆ ಕೂತ್ಕೋ ಅಂತ, ಆದಷ್ಟು ನೆಟ್ಟಗೆ ಕೂತ್ಕೋ, ಅದು ಮೇರು ಅಂತ ಹೇಳ್ತಾರೆ. ಅದನ್ನೇ ಬೆನ್ಹುರಿನ ಕೂಡ ಒಂದು ಮೇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗೆಲ್ಲ ಬ್ರಹ್ಮಾಂಡದಲ್ಲಿ ಏನು ಬರುತ್ತೋ ಅದೆಲ್ಲ ನಾವು ಪಿಂಡಾಡಕ್ಕೆ ಕನೆಕ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಎಕ್ಸ್ಪ್ಲನೇಷನ್ ಕೂಡ ಇದೆ. ಅದು ಮುಂದೆ ಆ ಮೇರುವಿನಿಂದ ಮತ್ತೆ 14 ಲೋಕಗಳು, ಅದರಲ್ಲಿ ಏನೇನಿದೆ, ಆ ಮಹಾಭೂಮಿ ಅಂತಂದ್ರೆ ಯಾವುದು, ಅದು ಹೇಗಿದೆ, ಅದರಲ್ಲಿ ಸಪ್ತ ಸಾಗರ, ಸಪ್ತ ದ್ವೀಪ ಅಂತ ಹೇಳಿ, ಸಪ್ತ ದ್ವೀಪ ವಸುಂಧರ ಅಂತ ಎಲ್ಲ ಕೇಳಿದೀವಲ್ವಾ, ಅದ್ರದ್ದೆಲ್ಲ ವರ್ಣನೆ ಬರುತ್ತೆ. ಸಪ್ತ ಸಾಗರ, ಸಪ್ತ ದ್ವೀಪ, 14 ಲೋಕಗಳು ಹೆಂಗಿದೆ, ಅದು ಈ ಬ್ರಹ್ಮಾಂಡದಲ್ಲಿ, ಒಂದೊಂದು ಬ್ರಹ್ಮಾಂಡದಲ್ಲಿ ಸೂರ್ಯ ಅಂದ್ರೇನು, ಚಂದ್ರ ಅಂದ್ರೇನು, ಇದೆಲ್ಲ ವರ್ಣನೆಗಳು ತುಂಬಾನೇ ಬರುತ್ತೆ. ಲೋಕಗಳ ವರ್ಣನೆಗಳು ಬರುತ್ತೆ, ಆ ಲೋಕದಲ್ಲಿ ಎಂಥವ್ರಿದ್ದಾರೆ, ಯಾರ್ಯಾರಿದ್ದಾರೆ, ಇದೆಲ್ಲ ತುಂಬಾನೇ. ಈ ಕೈಲಾಸ ಅನ್ನೋದು ಎಲ್ಲಿದೆ, ವೈಕುಂಠ ಅನ್ನೋದು ಎಲ್ಲಿದೆ, ಬ್ರಹ್ಮಲೋಕ ಅಂದ್ರೇನು, ಶ್ರೀನಗರ ಅಂತ ಹೇಳ್ತೀವಿ, ಶ್ರೀ ವಿದ್ಯಾಪುರಿ ಅಂತ ಅದೆಲ್ಲಿ, ಅದೇನು, ಎಲ್ಲ ತುಂಬಾನೇ ವರ್ಣನೆ. ಅದನ್ನ ನಿಧಾನಕ್ಕೆ ಮುಂದೆ ನೋಡ್ತಾ ಹೋಗೋಣ. ಇದರಲ್ಲಿ ಎಷ್ಟೆಷ್ಟು ದೂರದಲ್ಲಿದೆ ಅಂತ ಅಳತೆ ಕೂಡ ಕೊಟ್ಟಿದ್ದಾರೆ. ಯಾವುದು ಎಷ್ಟು, ಎಲ್ಲಿಂದ ಎಷ್ಟು ದೂರದಲ್ಲಿದೆ, ಈ ಬ್ರಹ್ಮಾಂಡದ ವಿಸ್ತೀರ್ಣ ಏನು, ಆ ಗೋಡೆ ಅಂತ ಹೇಳ್ತಾರೆ, ಅಂಡದ ಗೋಡೆ ಅಂದ್ರೆ ಆ ಗೋಡೆಗೂ ಮತ್ತೆ ಆ ಮೇರುವಿಗೂ ಎಷ್ಟು ದೂರದಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಇದೆಲ್ಲ ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಡೀಟೈಲ್ ಆಗಿದೆ ಬ್ರಹ್ಮಾಂಡದ ವರ್ಣನೆ. ಇದು ನಾವು ಈಗೇನು ಸೈಂಟಿಫಿಕಲಿ ನಾವು ನೋಡ್ತಾ ಇದೀವಿ, ನಾವೇನು ಅನ್ಕೊಂಡು ತಿಳ್ಕೊಂಡಿದೀವಿ, ಇದಕ್ಕಿಂತ ಬಹಳ ವಿಸ್ತೃತವಾದ ರೂಪ ಇದು ಇದು ಅದರಿಂದ ಇದು ಬಹಳ ಚಿಕ್ಕದು. ಸೈಂಟಿಫಿಕಲಿ ಈಗೇನು ನಾವು ತಿಳ್ಕೊಂಡಿದೀವಲ್ಲ, ಇದು ಎಷ್ಟು, ಇದರಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ನೋಡೋಣ, ಭಾಳ ಆಶ್ಚರ್ಯ ಆಗೋಗ್ಬಿಡುತ್ತೆ. ಅದು ಇಷ್ಟೇಷ್ಟು ನಾವು ಸೈಂಟಿಫಿಕಲಿ ತಿಳ್ಕೊಂಡಿರೋದು, ಅದು ಬಿಟ್ಟು ಇನ್ನೂ ಭಾಳಷ್ಟು ದೊಡ್ಡದ ವಿಸ್ತೃತ ರೂಪ. ಹಾಗಾಗಿ ಕನ್ಫ್ಯೂಷನ್ಸು ಜಾಸ್ತಿ ಇದೆ ಇದರಲ್ಲಿ. ನೋಡೋಣ, ಕೈಲಾದಷ್ಟು ಮುಂದಿನ ವಾರ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇಂದು ತಾವೆಲ್ಲ ಬಂದು ಕೇಳಿದ್ದೀರಾ, ಒಂದು ಆಶೀರ್ವಾದ ಪೂರ್ವಕ ಅಂತ ನಾನು ಒಂದು ರೂಪ ಅಂತ ಅನ್ಕೋತೀನಿ. ತಮ್ಮೆಲ್ಲ ದೊಡ್ಡವ್ರ ಎದುರುಗಡೆ ನನ್ನ ಒಂದು ಕೈಲಾದಷ್ಟು ನಾನು ಹೇಳ್ತಿರೋದು, ನೀವು ಅದನ್ನು ಕೇಳಿಸ್ಕೊತಿರೋದು ನನಗೆ ಮಾಡೋ ಒಂದು ಆಶೀರ್ವಾದ ಅಂತ ನಾನು ಅಂದ್ಕೊಂಡು ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ಇಂದಿನ ಸತ್ಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.
श्रीपादशरणं 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 भजे श्रीपादशरणं भजे श्रीपादशरणं श्रीपादशरणं भजे श्रीपादशरणं 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 भजे श्रीपादशरणं भजे ಶ್ರೀಪಾದಶರಣಂ ಶ್ರೀಪಾದಶರಣಂ ಭಜೆ. ಶ್ರೀಪಾದ ಶಿವವಲ್ಲಭರ ಪಾದಗಳಲ್ಲಿ ವಂದಿಸುತ್ತಾ, ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಮುಕ್ತಾಯವನ್ನು ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಎಲ್ಲರಿಗೂ ನಮಸ್ಕಾರ. ಜೈ ಶಂಕರ್. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ. ಮೇಡಮ್ ನಮಸ್ತೆ. ಇದು ನೀವು ಪ್ರೆಸೆಂಟೇಶನ್ ಕೊಟ್ರಲ್ಲ ಮೇಡಮ್, ಅದನ್ನ ಗ್ರೂಪಲ್ಲಿ ಶೇರ್ ಮಾಡ್ಲಿಕ್ಕೆ ಆಗತ್ತಾ? ಸೊ ದಟ್ ನೀವು ಹೇಳಿದ್ದ ಕಾನ್ಸೆಪ್ಟ್ಸ್ ನಾವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಲಿಬೋದು ಅನ್ನೋ ಒಂದು ಆಶಯ ಅಷ್ಟೇ. ಕಾವ್ಯ ಅವರೇ ನಮಸ್ತೆ. ಇದು ಇದು ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಪ್ರೆಸೆಂಟೇಷನ್ನು. ಅದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಶೇರ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕಂಪ್ಲೀಟ್ ಮಾಡಿಬಿಡ್ತೀನಿ, ಆಮೇಲೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಆಯ್ತು, ಓಕೆ. ತುಂಬಾ ಧನ್ಯವಾದಗಳು ಮೇಡಮ್, ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಕಾವ್ಯ ಅವರೇ. ಇದು ವಿಷ್ಣು ಸಹಸ್ರನಾಮದ ನನಗೆ ಹೆಸರುಗಳೆಲ್ಲ ನೆನಪಾಯ್ತು ಸುನೀತಾ. ಹಿರಣ್ಯ ಗರ್ಭ, ಹಿರಣ್ಯನಾಭ, ಪ್ರಜಾಪತಿ. ಹೌದೌದು, ಹಿರಣ್ಯನಾಭ, ಪ್ರಜಾಪತಿ ಬರುತ್ತೆ. ಹೌದು, ಎಲ್ಲ ಅದ್ರಲ್ಲೇ ಬರುತ್ತೆ. ಪ್ರಜಾಪತಿ ಹೌದು, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಹಿರಣ್ಯ ಗರ್ಭ, ಅನಿರುದ್ಧೋ ಅಪ್ರತಿರತ ಪ್ರದ್ಯುಮ್ನೋ ಅಮಿತ ವಿಕ್ರಮಃ. ಹೆಸರುಗಳಿಗೆ ಎಷ್ಟು ಅರ್ಥ ಇದೆ. ಹೌದು. ಹಿರಣ್ಯನಾಭ ಅದೆಲ್ಲ. ಹಿರಣ್ಯನಾಭ ಸುತ ಪದ್ಮನಾಭ ಪ್ರಜಾಪತಿ ಬರುತ್ತೆ. ಚಿನ್ನದಂತ ನಾಭಿ ಇರ್ತಕ್ಕಂಥವನು. ಹೌದು. ಅದು ಒಂದೊಂದು ಅರ್ಥನೂ ಅದ್ರಲ್ಲಿ ಕೇಳಿದಂಗಾಯ್ತು ನನ್ಗೆ. ಹೌದು, ತುಂಬಾ ವಿಷ್ಣು ಸಹಸ್ರನಾಮದಲ್ಲಿ ಇದೆಲ್ಲದು ಬರುತ್ತೆ. ಆಮೇಲೆ ಇದು ತುಂಬಾ ಚೆನ್ನಾಗಿ ಅದ್ರ ಅರ್ಥಗಳನ್ನ ಕೆಲವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ನನಗೆ ನಿಜವಾಗ್ಲೂ ಅದನ್ನ ಕೇಳ್ಬಿಟ್ಟೆ ಇದು ಮಾಡ್ಕೊಳಕ್ಕಾಗಿದ್ದು. ಅದನ್ನ ನಾನು ಇದನ್ನ ತಗೊಂಡೆ ಕೋರ್ಸ್, ವಿಷ್ಣು ಸಹಸ್ರನಾಮ ಅರ್ಥದ್ದು. ಅದು ಮಧುಕಟ್ಟೆ ಬಂದಿದ್ರಲ್ಲ, ಅವರು ಕ್ಲಾಸಸ್ ಮಾಡಿದ್ರು ವಿಷ್ಣು ಸಹಸ್ರನಾಮದು. ಅದು ಕೇಳ್ತಾ ಅದು ಅರ್ಥ ಎಲ್ಲ ನೀನ್ ಹೇಳಿದ್ದೆಲ್ಲ ರಿಕಾಲ್ ಆಗ್ತಾ ಇತ್ತು ನನ್ಗೆ. ಹೌದೌದು, ಕರೆಕ್ಟ್. ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಾ ಹೆಸರುಗಳು ಬರ್ತವೆ. ಹಿರಣ್ಯ ಗರ್ಭ ಇದು ತುಂಬಾ ಕಡೆ ಬರುತ್ತೆ. ಹಿರಣ್ಯ ಗರ್ಭ, ಹೇಮ ಬೀಜ, ಇದೆಲ್ಲ ಬರ್ತಾ ಇರುತ್ತೆ. ಹೌದು, ಸವಿತಾ, ರವಿಲೋಚನ, ಅದೆಲ್ಲ. ಹೌದು. ಚೆನ್ನಾಯ್ತು. ಓಕೆ, ಥ್ಯಾಂಕ್ ಯು. ಓಕೆ, ಜೈ ಶಂಕರ್. ಜೈ ಶಂಕರ್ಲಿಂಗ. ಸುನೀತಾ ಅದಕ್ಕೆ ನಮಸ್ಕಾರ. ನಮಸ್ತೆ ವಿನಯ್. ಆರಾಮಿದ್ದೀರಾ? ಆಮೇಲೆ ಇದು ಒಂದು ನನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಓದಂಗೆ ಲೆಕ್ಕದಲ್ಲಿ ಇದು ಬ್ರಹ್ಮಣ ಕಲ್ಪ ಇದೆಯಾ ಅಂದ್ರೆ ಬ್ರಹ್ಮನ ಒಂದು ದಿನ ಅದು 2000 ಮಹಾಯುಗಗಳು ಅಂತ ಉಲ್ಲೇಖ ಇತ್ತು. ಅದನ್ನು ನನಗೆ ಪುಸ್ತಕ ಸಿಗ್ತಾ ಇಲ್ಲ, ಸಿಕ್ಕಿದ್ಮೇಲೆ ಅದನ್ನ ಶೇರ್ ಮಾಡ್ತೀನಿ. 1000 ಮಹಾಕಲ್ಪಗಳು ಒಂದು ಹಗಲು. ಹೌದು. 1000 ಮಹಾಕಲ್ಪಗಳು ಒಂದು ರಾತ್ರಿ. ಅಲ್ಲ, ಅದು ಒಂದೇನಂತಂದ್ರೆ ಇದರಲ್ಲಿ ಈ ಲೆಕ್ಕಾಚಾರಗಳಲ್ಲಿ ವಿನಯ್ ಒಂದೊಂದ್ ಕಡೆ ಒಂದೊಂದು ತರ ಬಂದಿದೆ. ಇವರು ನಮ್ಮ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಒಂದು ಪ್ರಶ್ನೋತ್ತರದಲ್ಲೂ ಹಾಗೆ ಉಲ್ಲೇಖ ಮಾಡಿದ್ದಾರೆ. 2000 ಮಹಾಯುಗಗಳಿಗೆ ಬ್ರಹ್ಮನಿಗೆ ಒಂದು ದಿನ ಅಂತ ಹೇಳಿದ್ದಾರೆ. ಅದನ್ನು ನಾನು ವಿಡಿಯೋನಲ್ಲಿ ಕಳಿಸ್ತೀನಿ. ವಿಡಿಯೋ ಇದೆ ಇದ್ರೊಳಗೆ. ನನಗೆ ಸಿಕ್ಕಿದ್ದು ನಾನು ನೋಡಿ ಇದ್ ಮಾಡಿರೋದು ಬರ್ದಿದ್ದೀನಿ. ಆ ತರ ಇನ್ನೇನಾದ್ರೂ ವ್ಯತ್ಯಾಸಗಳಿದ್ರೆ ಅಂದ್ರೆ ಇಲ್ಲಿ ಅಲ್ಟಿಮೇಟ್ಲಿ ಇಲ್ಲಿ ಏನ್ ತಗೋಬೇಕು ಅಂತಂದ್ರೆ ನಾವು ಅದು ಸಂಖ್ಯೆ ಡಿಫ್ರೆನ್ಸ್ ಅಲ್ಲ, ಅದು ಅಂದ್ರೆ ಒಂದ್ ಕಲ್ಪನೆ ಬರಕ್ಕೆ ಒಂದು ಅಂದ್ರೆ ಕಲ್ಪನೆ ತಗೊಳಕೋಸ್ಕರ ಅದನ್ನ ಹೇಳಿರೋದು. ಎಕ್ಸಾಕ್ಟ್ಲಿ ಅದು ಇನ್ನೊಂಚೂರು ಹೆಚ್ಚಿರ್ಬೋದು ಅಥವಾ ಕಮ್ಮಿ ಇರ್ಬೋದು, ಕಲ್ಪನೆ ಒಂದು ಕಲ್ಪನೆ ಬರಕ್ಕೋಸ್ಕರ. ಅದೇ ಆತರ ವ್ಯತ್ಯಾಸ ಇದ್ರೆ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಣಂತೆ. ಅದು
ಅದಿದ್ರೆ ಹೇಳಿ, ಓಕೆ ತಿಳಿಸಿ, ಬದಲಾವಣೆ ಮಾಡ್ಕೊಳ್ಳೋಣ. ಬಟ್ ಜಸ್ಟ್ ಖಂಡಿತ ಇದು ಇರೋದು ಖಂಡಿತ ಕಲ್ಪನೆಗೋಸ್ಕರ. ಓಕೆ ಓಕೆ ಓಕೆ. ಓಕೆ ಹಾ. ಖಂಡಿತ ನಮಸ್ತೆ